ನನ್ನ ಹೆಸರು ರವಿ. ನಾನು ನನ್ನ ಹೆಸರಿಗೆ ತಕ್ಕಂತೆ ಯಾವಾಗಲೂ ಹೊಳೆಯುತ್ತಿದ್ದೆ. ನಾನು ಮನೆಯ ಕಿರಿಯ ಮತ್ತು ಎಲ್ಲರ ಪ್ರೀತಿಯ ಮಗನಾಗಿದ್ದೆ. ಎಲ್ಲರೂ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರು ಪ್ರೀತಿಸಿದಷ್ಟು ನಾನು ಹೆಚ್ಚು ಹಠ ಮಾಡುತ್ತಿದ್ದೆ. ನಾನು ಚಿಕ್ಕ ಮಗನಾಗಿರುವುದರ ಜೊತೆಗೆ ನಮ್ಮ ಕುಟುಂಬದ ತುಂಬ ಸುಂದರವಾದ ಮಗನಾಗಿದ್ದೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿಯಾಗಿತ್ತು. ನಮ್ಮ ಮನೆಯಲ್ಲಿ ನನ್ನ 2 ಚಿಕ್ಕಪ್ಪಂದಿರು ಮತ್ತು 2 ಅಣ್ಣಂದಿರು ಇರುತ್ತಿದ್ದರು. ನಾನು 10 ವರ್ಷದವನಿದ್ದಾಗ ನನ್ನ ತಂದೆ ನನ್ನ ಚಿಕ್ಕಪ್ಪಂದಿರಿಗೆ ಅವರ ಆಸ್ತಿಯ ಭಾಗವನ್ನು ನೀಡಿದರು. ಆಗ ಅವರು ಬೇರೆ ನಗರಕ್ಕೆ ಹೋಗಿ ಹೊಸ ಮನೆಯನ್ನು ಖರೀದಿಸಿ ಅಲ್ಲಿಗೆ ಹೋದರು. ಈಗ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮಾತ್ರ ಉಳಿದಿತ್ತು. ದೊಡ್ಡಣ್ಣ ನನಗಿಂತ 15 ವರ್ಷ ದೊಡ್ಡವನು ಮತ್ತು ಚಿಕ್ಕಣ್ಣ 7 ವರ್ಷ ದೊಡ್ಡವನು. ನಮಗೆ ಯಾವುದೇ ಅಕ್ಕ ತಂಗಿಯರು ಇರಲಿಲ್ಲ. ಅಮ್ಮ ಹೇಳುತ್ತಿದ್ದರು, ನಾನು ಅಮ್ಮನ ಹೊಟ್ಟೆಯಲ್ಲಿರುವಾಗ ಅವರು ತುಂಬ ಕಷ್ಟಗಳನ್ನು ಎದುರಿಸುತ್ತಿದ್ದರಂತೆ. ಅವರು ಎಲ್ಲ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದರಂತೆ, ನನ್ನ ಮಗು ಆರೋಗ್ಯವಾಗಿ ಈ ಭೂಮಿಗೆ ಬರಲಿ ಎಂದು. ನಾನು ಜನಿಸಿದಾಗ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗಿತ್ತು. ನಾನು ಹುಟ್ಟಿದ ಮೇಲೆ ನನ್ನ ತಂದೆಯ ವ್ಯವಹಾರದಲ್ಲಿ ಅಭಿವೃದ್ಧಿಯಾಯಿತು. ಮನೆಯಲ್ಲಿ ಎಲ್ಲರಿಗೂ ನಾನು ಜನಿಸಿದ ಮೇಲೆ ಈ ಮನೆಯ ಪರಿಸ್ಥಿತಿ ತುಂಬ ಸುಧಾರಿಸಿದೆ ಅನಿಸುತ್ತಿತ್ತು. ಎಲ್ಲರೂ ನನ್ನನ್ನು ಅದೃಷ್ಟವಂತ ಮಗ ಎಂದುಕೊಂಡಿದ್ದರು. ನಾನು ಜನಿಸಿದ ಮೇಲೆ ಈ ಮನೆಯಲ್ಲಿ ಎಲ್ಲವೂ ಶುಭವಾಗುತ್ತಿತ್ತು. ಈ ಮನೆಯಲ್ಲಿ ನಾನು ಏನು ತುಂಟಾಟ ಹಠ ಮಾಡಿದರೂ ಸಹಿಸಿಕೊಂಡಿದ್ದರು. ಯಾರೂ ನನಗೆ ಬೇಸರ ಮಾಡುತ್ತಿರಲಿಲ್ಲ. ಯಾವತ್ತೂ ನಾನು ಈ ಮನೆಯಲ್ಲಿ ಕಣ್ಣೀರು ಹಾಕಿರಲಿಲ್ಲ. ನನ್ನ ಬರ್ತ್ಡೇ ಬಂದಾಗೆಲ್ಲ ನನ್ನ ಅಪ್ಪನಿಗೆ ವ್ಯವಹಾರದಲ್ಲಿ ತುಂಬ ಲಾಭ ಆಗುತ್ತಿತ್ತು. ಇದು ನನ್ನ ಅದೃಷ್ಟದಿಂದಲೋ ಅಥವಾ ಬೇರೆ ಯಾವುದರಿಂದಲೋ ಇರಬಹುದು. ಆದರೆ ನನ್ನ ಮನೆಯವರು ನನ್ನನ್ನು ಲಕ್ಕಿ ಎಂದುಕೊಂಡಿದ್ದರು. ನಮ್ಮ ಮನೆ ತುಂಬ ದೊಡ್ಡದಿತ್ತು. ಇಲ್ಲಿ ಎಲ್ಲರೂ ಪ್ರೀತಿಯಿಂದ ಇರುತ್ತಿದ್ದರು. ನಾನು ಮನೆಯಲ್ಲಿ ಪ್ರತಿಯೊಬ್ಬರ ಪ್ರೀತಿಯ ಮಗನಾಗಿದ್ದೆ. ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದರು. ನಾನು ಚಿಕ್ಕವನಿರುವಾಗಲೇ ಇಷ್ಟು ಸುಂದರವಾಗಿರುವಾಗ ಇನ್ನು ದೊಡ್ಡವನಾದ ಮೇಲೆ ಇನ್ನೆಷ್ಟು ಸುಂದರವಾಗಿ ಕಾಣಬಹುದು. ನನ್ನ ತುಂಟಾಟಕ್ಕೆ ಯಾವುದೇ ಕೊನೆ ಇರಲಿಲ್ಲ. ಯಾರೂ ನನಗೆ ಬೈಯುತ್ತಿರಲಿಲ್ಲ. ಎಲ್ಲರೂ ಪ್ರೀತಿಯಿಂದ ಅರ್ಥ ಮಾಡಿಸುತ್ತಿದ್ದರು. ನಾನು ಹೇಳುವ ಮೊದಲೇ ನನ್ನ ಎಲ್ಲ ಆಸೆಗಳನ್ನು ಈಡೇರಿಸುತ್ತಿದ್ದರು. ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ತಂದೆ ನನ್ನನ್ನು ಪ್ರೀತಿಸುತ್ತಿದ್ದರು. ಅಮ್ಮ ಹೇಳುತ್ತಿದ್ದರು, ನಾನು ನಿನ್ನ ಮೇಲೆ ಜೀವವನ್ನೇ ಇಟ್ಟುಕೊಂಡಿದ್ದೇನೆ. 2 ಅಣ್ಣಂದಿರು ಪ್ರೀತಿಸುತ್ತಿದ್ದರು. ಆದರೆ ಅವರು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ನನ್ನ ಕಡೆಗೆ ಹೆಚ್ಚು ಗಮನ ಕೊಡಲು ಆಗುತ್ತಿರಲಿಲ್ಲ. ಅವರು ಯಾವಾಗಲೂ ಫ್ರೀ ಆದಾಗ ನನ್ನ ಕೋರಿಕೆಯನ್ನು ಈಡೇರಿಸುತ್ತಿದ್ದರು. ಅಮ್ಮ ಯಾವಾಗಲೂ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ರಾತ್ರಿ ನನ್ನನ್ನು ನೋಡದೆ ಮಲಗುತ್ತಿರಲಿಲ್ಲ. ಅಪ್ಪ ಯಾವಾಗಲೂ ನನ್ನನ್ನು ಮಗನೇ ಮಗನೇ ಎಂದು ಕರೆಯುತ್ತಿದ್ದರು. ದೊಡ್ಡಣ್ಣ ತುಂಬ ಚಾಕ್ಲೇಟ್ ತಂದು ಕೊಡುತ್ತಿದ್ದರು. ಮನೆಯಲ್ಲಿ ಎಲ್ಲರ ಪ್ರೀತಿ ಸಿಗುತ್ತಿದ್ದರಿಂದ ನಾನು ತುಂಬ ಸೊಕ್ಕು ಮತ್ತು ಕೆಟ್ಟ ವರ್ತನೆಗಳನ್ನು ಹೊಂದಿದ್ದೆ. ಎಲ್ಲರೂ ನನ್ನ ತಪ್ಪುಗಳನ್ನು ನಗುಮುಖದಿಂದಲೇ ಕ್ಷಮಿಸುತ್ತಿದ್ದರು. ಯಾರೂ ನನ್ನ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುತ್ತಿರಲಿಲ್ಲ. ಯಾವುದೇ ವಿಷಯಕ್ಕೆ ನನ್ನನ್ನು ಬೈಯುತ್ತಿರಲಿಲ್ಲ. ಅಜ್ಜ ಅಜ್ಜಿಯರು ನಮ್ಮ ಮನೆಯಲ್ಲೇ ಇದ್ದರು. ಅವರು ನನ್ನ ಎಲ್ಲ ಡಿಮ್ಯಾಂಡ್ಗಳನ್ನು ಪೂರೈಸುತ್ತಿದ್ದರು. ಅವರು ತಮ್ಮ ಮಗನ ಹಾಗೆ ಪ್ರೀತಿಸುತ್ತಿದ್ದರು. ನನ್ನ ದೊಡ್ಡ ಚಿಕ್ಕಪ್ಪನಿಗೆ 2 ಮಕ್ಕಳು ಮತ್ತು ಚಿಕ್ಕ ಚಿಕ್ಕಪ್ಪನಿಗೆ 1 ಮಗಳಿದ್ದಳು. ಅವರು ತಮ್ಮ ಮಕ್ಕಳಿಗೆ ಏನೇ ಆಟದ ಸಾಮಾನು ಬಟ್ಟೆಗಳನ್ನು ತಂದುಕೊಟ್ಟರೂ ನನಗೂ ಅದೇ ರೀತಿಯ ವಸ್ತುಗಳನ್ನು ತಂದುಕೊಡುತ್ತಿದ್ದರು. ನನಗೆ ಯಾವುದೇ ವಸ್ತು ಬೇಕೆಂದರೂ ಅದು ಮನೆಯಲ್ಲಿ ಇಲ್ಲದಿದ್ದರೂ ಆಗಿಂದಾಗಲೇ ಮಾರ್ಕೆಟ್ನಿಂದ ತಂದುಕೊಡುತ್ತಿದ್ದರು. ಎಷ್ಟೇ ಹಠ ಮಾಡಿದರೂ ಅವರನ್ನು ಶಿಕ್ಷಿಸದೆ ಮುದ್ದು ಮಾಡುತ್ತಲೇ ಇದ್ದರೆ ಅಂಥ ಮಕ್ಕಳು ತುಂಬ ಅಹಂಕಾರಿಗಳಾಗುತ್ತಾರೆ, ಜೊತೆಗೆ ಸೋಂಬೇರಿಗಳಾಗಿರುತ್ತಾರೆ. ನಾನು ಹಾಗೇ ಆಗಿದ್ದೆ. ನನ್ನನ್ನು ಎಲ್ಲರೂ ಅತಿಯಾಗಿ ಪ್ರೀತಿಸುತ್ತಿದ್ದರಿಂದ ನಾನು ಗರ್ವಪಟ್ಟುಕೊಳ್ಳುತ್ತಿದ್ದೆ. ನಾನು ನನಗಿಂತ ಒಳ್ಳೆಯವರು ಯಾರೂ ಇಲ್ಲ ಎಂದುಕೊಂಡಿದ್ದೆ. ನನಗೆ ನಾನು ಎನ್ನುವ ಅಹಂಕಾರ ಬಂದಿತ್ತು. ನಾನು ಒಂದು ಸಿಗ್ನಲ್ ತೋರಿಸಿದರೆ ಸಾಕು, ಅದು ನನ್ನ ಬಳಿಗೆ ಬಂದಿರುತ್ತಿತ್ತು. ಹೀಗಾಗಿ ನಾನು ಮನೆಯವರಿಗೆ ಕಷ್ಟ ಕೊಡಬೇಕೆಂದು ಸುಲಭವಾಗಿ ಸಿಗದ ವಸ್ತುಗಳಿಗೆ ಡಿಮ್ಯಾಂಡ್ ಮಾಡುತ್ತಿದ್ದೆ. ಹೀಗೆ ಸಮಯ ಕಳೆಯುತ್ತಿತ್ತು. ನಾನು ಎಲ್ಲರಿಗಿಂತ ಶ್ರೇಷ್ಠ ಎಂದುಕೊಳ್ಳುತ್ತಿದ್ದೆ. ನನ್ನ ಎಲ್ಲ ಬೇಡಿಕೆಗಳು ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಪೂರ್ತಿಯಾಗುತ್ತಿತ್ತು. ಹೀಗಾಗಿ ನಾನು ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂದುಕೊಳ್ಳುತ್ತಿದ್ದೆ. ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ಎಲ್ಲರೂ ನನ್ನ ಮಾತು ಕೇಳುತ್ತಾರೆ. ಆದರೆ ಇದೆಲ್ಲವೂ ನಡೆಯುತ್ತಿರುವುದು ನನ್ನ ತಂದೆಯ ಹಣದಿಂದ ಎನ್ನುವುದು ನನಗೆ ಆಗ ಗೊತ್ತಾಗಲಿಲ್ಲ. ನಾನು ಕೇಳಿದ್ದೆ, ಸಮಾಜದಲ್ಲಿ ಮಕ್ಕಳಿಗೆ ಗೌರವ ಸಿಗುವುದು ಅವರ ತಂದೆಯ ಜೇಬಿನಲ್ಲಿರುವ ಹಣದಿಂದ. ನಿಮ್ಮ ತಂದೆಯ ಬಳಿ ಹಣವಿದ್ದರೆ ಎಲ್ಲರೂ ನಿಮಗೆ ಗೌರವ ಕೊಡುತ್ತಾರೆ. ನಿಮ್ಮ ನಡವಳಿಕೆ ಹೇಗೆ ಇರಲಿ, ಅದು ಜನರಿಗೆ ಮುಖ್ಯವಲ್ಲ. ನಿಮ್ಮ ಬಳಿ ಇರುವ ಹಣ ಮುಖ್ಯ. ನೀವು ಬಡವರಾಗಿದ್ದು ಎಷ್ಟೇ ಒಳ್ಳೆಯವರಾಗಿದ್ದರೂ ಜನರು ನಿಮಗೆ ಗೌರವ ಕೊಡುವುದಿಲ್ಲ. ನನ್ನ ತಂದೆ ಅವರ ಸಹೋದರರಲ್ಲಿ ಎಲ್ಲರಿಗಿಂತ ದೊಡ್ಡವರಾಗಿದ್ದರು. ಮೊದಲು ಅವರಲ್ಲಿ ತುಂಬ ಬಡತನ ಇತ್ತು. ಅವರು ಒಂದು ಚಿಕ್ಕ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಾನು ಹುಟ್ಟಿದ ಮೇಲೆ ಆ ಫ್ಯಾಕ್ಟರಿ ತುಂಬ ಅಭಿವೃದ್ಧಿ ಹೊಂದಿತ್ತು. ಅದರ ಎಲ್ಲ ಕ್ರೆಡಿಟ್ ನನ್ನ ತಂದೆಯವರಿಗೆ ಸಿಕ್ಕಿತು. ಹೇಳಬೇಕೆಂದರೆ ನನ್ನ 2 ಅಣ್ಣಂದಿರು ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಹೋಗುತ್ತಿದ್ದರು, ಏಕೆಂದರೆ ಅವರು ಓದಿರಲಿಲ್ಲ. ನನ್ನ ತಂದೆಗೆ ಕೆಲಸದಲ್ಲಿ ಯಶಸ್ಸು ಸಿಕ್ಕಿದ ಮೇಲೆ ನನ್ನ ಅಣ್ಣಂದಿರ ಪರಿಸ್ಥಿತಿಯೂ ಸುಧಾರಿಸಿತು. ನಮ್ಮ ಮನೆಯ ಪರಿಸ್ಥಿತಿಯೇ ಬದಲಾಯಿತು. ನಮ್ಮ ಚಿಕ್ಕಪ್ಪಂದಿರು ಬೇರೆ ಕಡೆ ಹೋದ ಮೇಲೆ ಪೂರ್ತಿ ಮನೆ ನಮ್ಮದಾಯಿತು.
ನನ್ನ ಅಪ್ಪ ತಾವು ದುಡಿದ ಹಣದಿಂದ ಅಣ್ಣಂದಿರಿಗೂ ಸಹಾಯ ಮಾಡಿದರು. ಆ ಸಮಯದಲ್ಲಿ ಅವರ ವಯಸ್ಸು ಕಡಿಮೆ ಇತ್ತು. ನಮ್ಮ ಹಳೆಯ ಮನೆಗೆ ಹೊಸ ರೂಪವನ್ನು ನೀಡಲಾಗಿತ್ತು. ಎಲ್ಲವನ್ನೂ ನನ್ನ ಅಪ್ಪ ಮತ್ತು ಅಣ್ಣಂದಿರು ಸೇರಿ ಮಾಡಿದ್ದರು. ತಮ್ಮ ಪರಿಶ್ರಮದಿಂದ ಅಪ್ಪ ನಮ್ಮ ಮನೆಯನ್ನು ತುಂಬ ಸುಂದರವಾಗಿ ಮಾಡಿದ್ದರು. ನಾವು ದೊಡ್ಡವರಾಗುತ್ತಿದ್ದಂತೆ ಅಪ್ಪ ಅಣ್ಣಂದಿರಿಗೆ ಮದುವೆಯನ್ನು ಫಿಕ್ಸ್ ಮಾಡಿದರು. ಅದ್ದೂರಿಯಾಗಿ ಅವರ ಮದುವೆ ಮಾಡಲಾಯಿತು. ಮನೆಯಲ್ಲಿ ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಇಬ್ಬರು ಅಣ್ಣಂದಿರ ವಯಸ್ಸು ಬೇರೆ ಬೇರೆ ಇದ್ದರೂ ಇಬ್ಬರು ನೋಡಲು ಒಂದೇ ರೀತಿ ಕಾಣಿಸುತ್ತಿದ್ದರು. ಅಪ್ಪ ಎಂದೂ ತಮ್ಮ ಬಗ್ಗೆ ಯೋಚಿಸಿದವರಲ್ಲ. ಅಣ್ಣಂದಿರ ಮದುವೆಯಾಗಿ 1 ವರ್ಷದ ನಂತರ ದೊಡ್ಡ ಅತ್ತಿಗೆ ಮಗುವಿಗೆ ಜನ್ಮ ನೀಡಿದರು. ಇದರಿಂದ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷಪಟ್ಟರು. ಏಕೆಂದರೆ ನನ್ನ ನಂತರ ಯಾವುದೇ ಮಗು ಈ ಮನೆಯಲ್ಲಿ ಜನಿಸಿರಲಿಲ್ಲ. ನಾನು ಹುಟ್ಟಿದಾಗ ಎಷ್ಟು ಸಂಭ್ರಮ ಪಟ್ಟಿದ್ದರೋ ಈಗಲೂ ಅಷ್ಟೇ ಸಂಭ್ರಮ ಪಟ್ಟಿದ್ದರು. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರಲಿಲ್ಲ. ಹೀಗಾಗಿ ಹೆಣ್ಣು ಮಗುವಿನ ಜನನದಿಂದ ಸಂಭ್ರಮ ದುಪ್ಪಟ್ಟಾಗಿತ್ತು. ಅಪ್ಪನ ಹತ್ತಿರ ಹಣಕ್ಕೆ ಕೊರತೆ ಇರಲಿಲ್ಲ. ಹೀಗಾಗಿ ನಮ್ಮ ಮನೆಯಲ್ಲಿ ಎಲ್ಲರ ನಡವಳಿಕೆ ಚೆನ್ನಾಗಿತ್ತು. ಅಪ್ಪನ ಹಣದಿಂದಲೇ ಈ ಮನೆ ನಡೆಯುತ್ತಿತ್ತು. ಅಣ್ಣಂದಿರ ಸಂಪಾದನೆ ಅಷ್ಟೇನೂ ಚೆನ್ನಾಗಿರಲಿಲ್ಲ. ನಮ್ಮ ಮನೆಯಲ್ಲಿ ಯಾವುದೇ ವಸ್ತುವಿಗೆ ಕೊರತೆ ಇರಲಿಲ್ಲ. ಹಾಗಾಗಿ ನನ್ನ ಅಣ್ಣಂದಿರಿಗೆ ಹೆಚ್ಚು ದುಡಿಯಬೇಕಾದ ಅವಶ್ಯಕತೆ ಇರಲಿಲ್ಲ. ಅವರು ತಮ್ಮ ಸಂಬಳದ ಹಣವನ್ನು ಖರ್ಚು ಮಾಡುತ್ತಿರಲಿಲ್ಲ. ಅಪ್ಪನ ದುಡ್ಡಿನಿಂದಲೇ ತಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಿದ್ದರು. ಅಪ್ಪ ನನ್ನ ಅಣ್ಣಂದಿರ ಎಲ್ಲ ಆಸೆಗಳನ್ನು ಪೂರೈಸುತ್ತಾ ಬಂದಿದ್ದರು. ಅಪ್ಪ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಈಗ ಅವರೇ ಹೊಸ ಫ್ಯಾಕ್ಟರಿ ಪ್ರಾರಂಭಿಸಿದರು. ಈಗ ಅವರು ಫ್ಯಾಕ್ಟರಿಯ ಮಾಲೀಕರಾಗಿದ್ದರು. ಅಪ್ಪ ಪರಿಶ್ರಮದಿಂದ ಸಾಕಷ್ಟು ಸಾಧನೆ ಮಾಡಿದರು. ನನಗೆ ಐಷಾರಾಮಿ ಜೀವನ ಸಿಕ್ಕಿತು. ನನಗೆ ಹೈ ಕ್ಲಾಸ್ ಫ್ರೆಂಡ್ಸ್ ಇದ್ದರು. ನಾನು ಅವರೊಂದಿಗೆ ಮೋಜು ಮಸ್ತಿ ಮಾಡುತ್ತಿದ್ದೆ. ಯಾವಾಗಲೂ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವುದು, ಸುತ್ತಾಡುವುದೇ ನನ್ನ ಜೀವನವಾಗಿತ್ತು. ನನಗೆ ಯಾವುದಕ್ಕೂ ಯಾರೂ ನಿರ್ಬಂಧ ಮಾಡಲಿಲ್ಲ. ನನ್ನ ಇಷ್ಟದಂತೆ ನಾನು ಬದುಕುತ್ತಿದ್ದೆ. ಆದರೆ ನನ್ನ ಚಿಕ್ಕಣ್ಣ ಆಗಾಗ ಬುದ್ಧಿಮಾತು ಹೇಳುತ್ತಿದ್ದ. ಅವನು ತುಂಬ ಅನುಭವಿಯಾಗಿದ್ದ. ನನ್ನ ಮೋಜು ಮಸ್ತಿಗೆ ಅವನು ಆಗಾಗ ತಡೆ ಹಾಕುತ್ತಿದ್ದ. ಆದರೆ ಮದುವೆಯಾದ ನಂತರ ಅವನು ಅವನ ಹೆಂಡತಿಯ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದ. ನನ್ನ ಇಬ್ಬರು ಅತ್ತಿಗೆಯರಿಗೆ ನಾನು ಇಷ್ಟವಾಗುತ್ತಿರಲಿಲ್ಲ. ಏಕೆಂದರೆ ಮನೆಯಲ್ಲಿ ಎಲ್ಲವೂ ನನ್ನಿಷ್ಟದಂತೆ ನಡೆಯುತ್ತಿತ್ತು. ಅವರು ತಮ್ಮ ಗಂಡಂದರಿಗೆ ಹೇಳುತ್ತಿದ್ದರು, ನೋಡಿ ನಿಮ್ಮ ತಮ್ಮ, ಮನೆಯಲ್ಲಿ ಎಲ್ಲರೂ ಅವನ ಮಾತನ್ನೇ ಕೇಳುತ್ತಾರೆ. ನೀವು ದೊಡ್ಡವರಾಗಿದ್ದರೂ ನಿಮಗೆ ಯಾರೂ ಗೌರವ ಕೊಡುತ್ತಿಲ್ಲ. ಅವರು ಮನೆಗೆ ಬಂದ ಮೇಲೆ ಇಬ್ಬರು ಅಣ್ಣಂದಿರನ್ನು ನನ್ನ ಮೇಲೆ ಎತ್ತಿ ಕಟ್ಟುತ್ತಿದ್ದರು. ಅಣ್ಣಂದಿರು ನಿಧಾನಕ್ಕೆ ನನ್ನಿಂದ ದೂರವಾದರು. ಆದರೆ ಅಪ್ಪ ಅಮ್ಮ ನನ್ನ ಜೊತೆಗಿದ್ದರು. ಅವರು ಯಾವಾಗಲೂ ನನ್ನ ಬೇಡಿಕೆಯನ್ನು ಪೂರೈಸುತ್ತಿದ್ದರು. ಅತ್ತಿಗೆಯರು ನನ್ನ ಬಗ್ಗೆ ನನ್ನ ಅಣ್ಣಂದಿರ ಮನಸ್ಸಿನಲ್ಲಿ ಯಾವ ರೀತಿಯ ವಿಷಯ ತುಂಬಿದ್ದಾರೆ ಎನ್ನುವುದೇ ನನಗೆ ಗೊತ್ತಿರಲಿಲ್ಲ. ಅಣ್ಣ ಹೊರಗಡೆ ಸಿಕ್ಕಿದಾಗ ನನಗೆ ಬುದ್ಧಿಮಾತು ಹೇಳುತ್ತಿದ್ದರು. ಆದರೆ ನಾನು ಏನನ್ನೂ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಬಿಂದಾಸ್ ಆಗಿ ಬದುಕುತ್ತಿದ್ದೆ. ನಾನು ಶಾಲೆಗೆ ಹೋಗುತ್ತಿದ್ದೆ. ಒಂದು ದಿನ ನನ್ನ ಚಿಕ್ಕ ಅಣ್ಣ ಹಠ ಮಾಡಿದರು. ನಿನ್ನನ್ನು ಸ್ಕೂಲ್ ಮುಗಿದ ಮೇಲೆ ಟ್ಯೂಷನ್ಗೆ ಕಳಿಸಬೇಕು. ನೀನು ಮನೆಯಲ್ಲಿ ತುಂಬ ಗಲಾಟೆ ಮಾಡುತ್ತೀಯ. ಆದರೆ ಟ್ಯೂಷನ್ ಟೀಚರ್ ಜೊತೆಗೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದರಿಂದ ಅವರು ನನಗೆ ಟ್ಯೂಷನ್ ತೆಗೆದುಕೊಳ್ಳಲು ನಿರಾಕರಿಸಿದರು. ಯಾವುದೇ ಟ್ಯೂಷನ್ ಟೀಚರ್ ಬಂದರೂ 2 ದಿನಕ್ಕಿಂತ ಹೆಚ್ಚಿಗೆ ನನಗೆ ಟ್ಯೂಷನ್ ಹೇಳಿಕೊಡುತ್ತಿರಲಿಲ್ಲ. ಇದರಿಂದ ಬೇಸರವಾಗಿ ಅಪ್ಪ ಅಮ್ಮ ಅಣ್ಣನಿಗೆ ಹೇಳಿದರು, ಅವನು ಶಾಲೆಗೆ ಹೋಗುತ್ತಿರುವುದೇ ಹೆಚ್ಚು. ನೀನು ಅವನಿಗೆ ಟ್ಯೂಷನ್ ಒತ್ತಡ ಹಾಕಬೇಡ. ಅಣ್ಣ ನನ್ನಿಂದಾಗಿ ಇಲ್ಲಿಯವರೆಗೆ ತುಂಬ ಬೈಗುಳಗಳನ್ನು ತಿಂದಿದ್ದನು. ನೀನು ಶಾಲೆಗೆ ಹೋಗಿ ಓದು ಬರಹ ಕಲಿಯಲಿಲ್ಲ. ಹೀಗಿರುವಾಗ ಅವನಿಗೆ ಏಕೆ ಇಷ್ಟು ಒತ್ತಡ ಹಾಕುತ್ತಿರುವೆ? ಇದರಿಂದ ಅಣ್ಣ ಸುಮ್ಮನಾಗಿದ್ದನು. ನಾನು ಮಾಡದ ಕೆಲಸ ಬೇರೆಯವರಿಗೆ ಒತ್ತಾಯಪೂರ್ವಕವಾಗಿ ಮಾಡಿಸಬಾರದು ಎಂದು ಅವನು ಅರ್ಥ ಮಾಡಿಕೊಂಡಿದ್ದನು. ಅವನು ಮೊದಲಿನಿಂದಲೂ ನನ್ನ ಬಗ್ಗೆ ತುಂಬ ಗಂಭೀರವಾಗಿದ್ದನು. ನಾನು ತಪ್ಪಾಗಿ ನಡೆದುಕೊಳ್ಳಬಾರದು ಎಂದು ಬಯಸುತ್ತಿದ್ದನು. ನಾನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಬೇಕು, ಅಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಬೇಕೆಂದು ಬಯಸಿದ್ದನು. ತಾನು ಶಿಕ್ಷಣದಿಂದ ವಂಚಿತನಾಗಿ ಅನುಭವಿಸುತ್ತಿರುವ ಕಷ್ಟವನ್ನು ನಾನು ಅನುಭವಿಸಬಾರದು ಎನ್ನುವುದು ಅವನ ಉದ್ದೇಶವಾಗಿತ್ತು. ಹೀಗಾಗಿ ಅವನು ನನಗೆ ಶಿಕ್ಷಣದ ಕಡೆಗೆ ಗಮನ ಕೊಡಲು ತಿಳಿಸುತ್ತಿದ್ದ. ಆದರೆ ಯಾರೂ ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಅಣ್ಣ ಸೋಲಪ್ಪಿಕೊಳ್ಳುವವನಲ್ಲ. ಅವನು ಕೆಲವು ದಿನ ಸುಮ್ಮನೆ ಇದ್ದು ನಂತರ ಬೇರೆ ರೀತಿಯಲ್ಲಿ ನನಗೆ ಟ್ಯೂಷನ್ ಕೊಡಿಸಬೇಕೆಂದುಕೊಂಡಿದ್ದನು. ಹೇಗಾದರೂ ಮಾಡಿ ನಾನು ಶಾಲೆಯಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇರುವಂತೆ ಮಾಡಬೇಕೆನ್ನುವುದು ಅವನ ಉದ್ದೇಶವಾಗಿತ್ತು. ಆದರೆ ನಾನು ಒಳ್ಳೆಯ ದಾರಿಯಲ್ಲಿ ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಮ್ಮನದು ಇದೇ ಮನಸ್ಥಿತಿಯಾಗಿತ್ತು. ಅವರು ನನ್ನನ್ನು ಯಾವತ್ತೂ ಯಾವುದಕ್ಕೂ ತಡೆಯಲಿಲ್ಲ. ಎಲ್ಲ ಕೆಟ್ಟ ಕೆಲಸದಲ್ಲಿ ಯಾವಾಗಲೂ ಮುಂದೆ ಇರುವಂತೆ ಮಾಡಿದ್ದರು. ಇಬ್ಬರು ಅಣ್ಣಂದಿರು ಅಪ್ಪನ ಮುತುವರ್ಜಿಯಲ್ಲಿ ಇದ್ದರು. ಆದರೆ ನಾನು ಯಾವಾಗಲೂ ಅಮ್ಮನ ಮುತುವರ್ಜಿಯಲ್ಲಿ ಇದ್ದೆ. ಹೀಗಾಗಿ ನಾನು ಹೇಗೆ ಹೇಳುತ್ತೇನೋ ಹಾಗೆ ನಡೆಯುತ್ತಿತ್ತು. ಅಮ್ಮ ನನಗೆ ಯಾವತ್ತೂ ಸರಿ ತಪ್ಪಿನ ಬಗ್ಗೆ ಹೇಳಲಿಲ್ಲ. ಒಬ್ಬ ತಾಯಿ ತಮ್ಮ ಮಗನಿಗೆ ನೀಡುವ ಒಳ್ಳೆಯ ಸಂಸ್ಕಾರವನ್ನು ಅಮ್ಮ ನನಗೆ ನೀಡಲಿಲ್ಲ. ಅವರು ಯಾವಾಗಲೂ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವುದು, ಮಾರ್ಕೆಟ್ ಸುತ್ತುವುದು ಇದೇ ಅವರಿಗೆ ಇಷ್ಟವಾಗುತ್ತಿತ್ತು. ನಾನು ಗಮನಿಸಿದ ಹಾಗೆ ಅಮ್ಮ ಅಪ್ಪನನ್ನು ಮದುವೆ ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದರು. ಅಮ್ಮ ಮುಕ್ತ ಮನಸ್ಸಿನ ಹೆಣ್ಣಾಗಿದ್ದಳು. ಆದರೆ ಅಪ್ಪ ಗಂಭೀರ ಮನಸ್ಸಿನವರಾಗಿದ್ದರು. ಅಮ್ಮನ ನಡವಳಿಕೆ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ.
ಅವರು ಅಮ್ಮನ ಮೇಲೆ ಕಟ್ಟುಪಾಡನ್ನು ವಿಧಿಸುತ್ತಿದ್ದರು. ಅಣ್ಣಂದಿರನ್ನು ತುಂಬ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದರು. ನಾನು ಎಲ್ಲರ ಪ್ರೀತಿಯ ಮಗನಾಗಿದ್ದೆ. ಹಾಗಾಗಿ ನನಗೆ ಯಾವುದೇ ಕಟ್ಟುಪಾಡನ್ನು ವಿಧಿಸಲಿಲ್ಲ. ಅಮ್ಮನಿಗೆ ಅವರಿಗೆ ಸ್ವಾತಂತ್ರ್ಯ ನೀಡುವ ಕೇಳಿದಷ್ಟು ಹಣ ಕೊಟ್ಟು ಯಾವುದಕ್ಕೂ ಅಡೆತಡೆ ಮಾಡದ ಗಂಡ ಬೇಕಿದ್ದನು. ಆದರೆ ಅಪ್ಪ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕುತ್ತಿದ್ದರು. ಅವರಿಗೆ ಗೊತ್ತಿತ್ತು ಅದನ್ನು ಎಷ್ಟು ಪರಿಶ್ರಮದಿಂದ ಸಂಪಾದಿಸಿದ್ದೇನೆ ಎಂದು. ಅವರು ದುಂದುವೆಚ್ಚ ಮಾಡಲು ಬಿಡುತ್ತಿರಲಿಲ್ಲ. ಆದರೆ ಅಮ್ಮ ದುಂದುವೆಚ್ಚ ಮಾಡುತ್ತಿದ್ದರು. ಅವರು ಬೇರೆ ಗಂಡಸರೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿದ್ದರು. ಇದು ಅಪ್ಪನಿಗೆ ಇಷ್ಟವಾಗುತ್ತಿರಲಿಲ್ಲ. ಈ ವಿಷಯವಾಗಿ ಅಪ್ಪ ಅಮ್ಮನಿಗೆ ಆಗಾಗ ಜಗಳವಾಗುತ್ತಿತ್ತು. ಈಗ ಅತ್ತಿಗೆಯರು ಬಂದಿದ್ದರು. ಆದರೆ ಅಮ್ಮನ ನಡವಳಿಕೆ ಬದಲಾಗಲಿಲ್ಲ. ಅವರು ಅಜ್ಜಿಯಾಗುವ ವಯಸ್ಸಿನಲ್ಲಿ ಸ್ಟೈಲಿಶ್ ಆಗಿ ಇರುತ್ತಿದ್ದರು. ನನ್ನ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಅಮ್ಮ ತುಂಬ ಫೇಮಸ್ ಆಗಿದ್ದರು. ನನ್ನ ಫ್ರೆಂಡ್ಸ್ ಪಾರ್ಟಿಯಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತಿದ್ದರು. ಇದೆಲ್ಲ ಅಪ್ಪನಿಗೆ ಇಷ್ಟವಾಗುತ್ತಿರಲಿಲ್ಲ. ಅವರು ಅಮ್ಮನಿಗೆ ನೀನು ನಿನ್ನ ಮಗನ ಫ್ರೆಂಡ್ಸ್ ಪಾರ್ಟಿಯಲ್ಲಿ ಏಕೆ ಭಾಗವಹಿಸುತ್ತೀಯಾ ಎಂದು ಬೈಯುತ್ತಿದ್ದರು. ಆದರೆ ನಾನು ಇದನ್ನೆಲ್ಲ ಗಮನಿಸುತ್ತಿರಲಿಲ್ಲ. ಏಕೆಂದರೆ ನಾನು ಮಾಡರ್ನ್ ಹುಡುಗನಾಗಿದ್ದೆ. ನನಗೆ ಇದೆಲ್ಲ ಸಾಮಾನ್ಯ ಅನಿಸುತ್ತಿತ್ತು. ನಾನು ಅಪ್ಪನಿಗೆ ತಮಾಷೆ ಮಾಡುತ್ತಿದ್ದೆ. ನೀವು ಹಳೆಯ ಕಾಲದ ವಿಚಾರಗಳನ್ನು ಇಟ್ಟುಕೊಂಡು ಹುಟ್ಟಿದ್ದೀರಿ. ಇಷ್ಟು ವರ್ಷಗಳಾದರೂ ನಿಮ್ಮ ಯೋಚನೆ ಬದಲಾಗಲಿಲ್ಲ. ನನ್ನ ಮತ್ತು ಅಪ್ಪನ ನಡವಳಿಕೆಯಲ್ಲಿ ಆಕಾಶ ಭೂಮಿಗೆ ಇರುವಷ್ಟು ಅಂತರ ಇತ್ತು. ಅಣ್ಣಂದಿರು ಸಹ ಅಮ್ಮನನ್ನು ತಡೆಯಲು ಪ್ರಯತ್ನಿಸುತ್ತಿರಲಿಲ್ಲ. ನಾನು ದೊಡ್ಡವನಾದ ಮೇಲೆ ನನ್ನ ಫ್ರೆಂಡ್ಶಿಪ್ ಶ್ರೀಮಂತ ಮನೆತನದ ಕೆಟ್ಟ ಹುಡುಗರೊಂದಿಗೆ ಆಯಿತು. ನಾನು ಶ್ರೀಮಂತ ಅಪ್ಪನ ಕೆಟ್ಟ ಹುಡುಗನಾಗಿದ್ದೆ. ಹಾಗಾಗಿ ನಾನು ಅಂಥವರ ಜೊತೆ ಫ್ರೆಂಡ್ಶಿಪ್ ಮಾಡಿದೆ. ನಾನು ದೊಡ್ಡವನಾದ ಮೇಲೆ ಅಪ್ಪ ನನ್ನನ್ನು ಕೆಲವೊಂದು ವಿಷಯಗಳಲ್ಲಿ ತಡೆಯಲು ಪ್ರಯತ್ನಿಸಿದರು. ಆದರೆ ನಾನು ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ನಾನು ದೊಡ್ಡವನಾಗುತ್ತಿದ್ದಂತೆ ಮನೆಯಲ್ಲಿ ನನ್ನ ಬೆಲೆ ಕಡಿಮೆಯಾಗುತ್ತಿದ್ದೆ ಅನಿಸುತ್ತಿತ್ತು. ಈಗ ನಾನು ಮಾತಿನಲ್ಲಿ ಅಪ್ಪನನ್ನು ತರಾಟೆಗೆ ತೆಗೆದುಕೊಂಡು ಅವರಿಗೆ ಬೇಸರ ಮಾಡುತ್ತಿದ್ದೆ. ಬರುಬರುತ್ತಾ ನಾನು ನನ್ನ ಅಪ್ಪಾಜಿಯ ಮಾತನ್ನು ಕೇಳುವುದನ್ನು ನಿಲ್ಲಿಸಿಬಿಟ್ಟೆ. ಅಪ್ಪ ಈಗ ನನ್ನ ಬಗ್ಗೆ ಕೋಪಿಸಿಕೊಳ್ಳುತ್ತಿದ್ದರು. ನನ್ನ ಚಿಕ್ಕ ಅಣ್ಣ ಆನಂದ್ ಹೇಳುತ್ತಿದ್ದರು, ನಾನು ನಿಮಗೆ ಅವನು ಚಿಕ್ಕವನಿದ್ದಾಗಲೇ ತಿಳಿಸಿದ್ದೆ. ಅವನನ್ನು ಕೆಟ್ಟ ಕೆಲಸದಿಂದ ದೂರ ಮಾಡಿ ಅವನ ಗಮನವನ್ನು ಶಿಕ್ಷಣದ ಕಡೆಗೆ ಹರಿಸುವಂತೆ ಮಾಡಿ ಎಂದು. ಆದರೆ ಆಗ ನೀವು ಯಾರೂ ನನ್ನ ಮಾತಿನ ಕಡೆಗೆ ಗಮನ ಕೊಡಲಿಲ್ಲ ಮತ್ತು ನೀವು ನನಗೆ ಅವನಿಗೆ ಸರಿಯಾಗಿ ಅರ್ಥ ಮಾಡಿಸಲು ಬಿಡಲಿಲ್ಲ. ಅಪ್ಪ ಹೇಳುತ್ತಿದ್ದರು, ನಮ್ಮ ಅತಿಯಾದ ಪ್ರೀತಿ ನಿನ್ನನ್ನು ಹಾಳು ಮಾಡಿದೆ. ಇದರಿಂದ ನನಗೆ ನಮ್ಮ ಬಗ್ಗೆ ನಾಚಿಕೆ ಆಗುತ್ತಿದೆ. ಒಂದು ದಿನ ನಾನು ಆನಂದ್ ಅಣ್ಣನ ಜೊತೆ ಜಗಳಕ್ಕೆ ಇಳಿದೆ. ನಾನು ಅವನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೆ. ಅವನು ನನ್ನ ಕೆನೆಗೆ ಜೋರಾಗಿ ಹೊಡೆದನು. ಇಲ್ಲಿಯವರೆಗೆ ನಾನು ಯಾರಿಂದಲೂ ಒಂದು ಏಟನ್ನು ಹೊಡೆಸಿಕೊಂಡಿರಲಿಲ್ಲ. ಈಗ ಅಣ್ಣ ನನಗೆ ಜೋರಾಗಿ ಹೊಡೆದಿದ್ದರು. ಮೊದಲ ಬಾರಿಗೆ ನಾನು ಹೊಡೆತ ತಿಂದಿದ್ದರಿಂದ ಪೂರ್ತಿ ಮನೆ ನನ್ನ ಕೋಪದಿಂದ ತುಂಬಿತ್ತು. ಅಮ್ಮ ಮನೆಯಲ್ಲಿ ಇರಲಿಲ್ಲ. ಅಣ್ಣನ ಬಗ್ಗೆ ಅವರ ಹತ್ತಿರ ಕಂಪ್ಲೇಂಟ್ ಮಾಡಲು ನಾನು ಅಮ್ಮ ಬೇಗನೆ ಮನೆಗೆ ಬರಬೇಕೆಂದು ಹಠ ಮಾಡುತ್ತಿದ್ದೆ. ಏಕೆಂದರೆ ಎಲ್ಲರೂ ನನಗೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು ತಿಳಿಸುತ್ತಿದ್ದರು, ಶಾಂತವಾಗಿರಲು ಹೇಳುತ್ತಿದ್ದರು. ಆದರೆ ನನ್ನ ಕೋಪ ಹೆಚ್ಚಾಗುತ್ತಲೇ ಇತ್ತು. ಅಮ್ಮ ಬೇಗನೆ ತನ್ನ ಗೆಳತಿಯರ ಪಾರ್ಟಿ ಬಿಟ್ಟು ಮನೆಗೆ ಬಂದರು. ನನ್ನ ಕೋಪವನ್ನು ನೋಡಿ ಮತ್ತು ನನ್ನ ಕೆನ್ನೆ ಮೇಲೆ ಇರುವ ಏಟಿನ ಗುರುತನ್ನು ನೋಡಿ ಅಣ್ಣ ಮತ್ತು ಅಪ್ಪನೊಂದಿಗೆ ತುಂಬ ಜಗಳವಾಡಿದರು. ನಾನು ಎಂತಹ ಮಗನಾಗಿದ್ದೆ ಎಂದರೆ ಅಪ್ಪ ಅಮ್ಮಂದಿರಿಗೆ ಜಗಳ ಹಚ್ಚಿಸುತ್ತಿದ್ದೆ. ಆನಂದಣ್ಣನು ತುಂಬ ಬೈಸಿಕೊಂಡಿದ್ದನು. ಮನೆಯಲ್ಲಿ ಎಲ್ಲರೂ ಹೇಳುತ್ತಿದ್ದರು, ನಾವು ಇವನನ್ನು ಚಿಕ್ಕವನಿರುವಾಗ ತುಂಬ ಸಲುಗೆ ಕೊಟ್ಟು ಹಾಳು ಮಾಡಿಬಿಟ್ಟೆವು. ಈಗ ಅದರ ಫಲ ಅನುಭವಿಸಲೇಬೇಕು. ಮರುದಿನ ನಾನು ಅಮ್ಮ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದೆವು. ಆದರೆ ಬೇರೆ ಯಾರೂ ಅಲ್ಲಿಗೆ ಬರಲಿಲ್ಲ. ಅಪ್ಪನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದರು. ಅವರು ನಾನು ಕೂಡ ಇಬ್ಬರು ಅಣ್ಣಂದಿರ ಹಾಗೆ ಅವರ ಕೆಲಸದಲ್ಲಿ ಸಹಾಯ ಮಾಡಬೇಕು ಎಂದು ಆಶಿಸುತ್ತಿದ್ದರು. ಆದರೆ ನನಗೆ ಅವರ ಕೆಲಸದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ನಾನು ಈಗ ದೊಡ್ಡವನಾಗಿದ್ದೆ. ಮೊದಲಿನಿಂದಲೂ ನಾನು ನನ್ನ ಜೀವನವನ್ನು ನನ್ನಿಷ್ಟದಂತೆ ಕಳೆಯುತ್ತಿದ್ದೆ. ಹೀಗಾಗಿ ನಾನು ಯಾರು ಏನೇ ಕೆಲಸ ಹೇಳಿದರೂ ಮಾಡುತ್ತಿರಲಿಲ್ಲ. ಅಪ್ಪನಿಗೆ ನನ್ನ ಬಗ್ಗೆ ತುಂಬ ಯೋಚನೆ ಆಗುತ್ತಿತ್ತು. ಅವರು ದಿನ ಕಳೆದಂತೆ ಅನಾರೋಗ್ಯಕ್ಕೆ ಒಳಗಾದರು. ಒಂದು ದಿನ ಅವರು ಅನಾರೋಗ್ಯದಿಂದ ಶಾಶ್ವತವಾಗಿ ಕಣ್ಣು ಮುಚ್ಚಿದರು. ಅಪ್ಪ ಶಾಶ್ವತವಾಗಿ ನಮ್ಮಿಂದ ದೂರವಾಗಿದ್ದರು. ಇದರಿಂದ ಮನೆಯಲ್ಲಿ ನಾನೊಬ್ಬನೇ ಅಲ್ಲ, ಎಲ್ಲರೂ ತುಂಬ ಖುಷಿಪಟ್ಟರು. ಅಪ್ಪ ಪೂರ್ತಿ ಕುಟುಂಬವನ್ನು ಒಂದುಗೂಡಿಸಿಕೊಂಡಿದ್ದರು. ನನ್ನ ಅತ್ತಿಗೆಯರು ಅಣ್ಣಂದಿರನ್ನು ಕರೆದುಕೊಂಡು ಬೇರೆ ಮನೆ ಮಾಡಲು ಇಷ್ಟಪಡುತ್ತಿದ್ದರು. ಅಮ್ಮ ತಮ್ಮ ಇಷ್ಟದಂತೆ ಬದುಕಲು ಬಯಸುತ್ತಿದ್ದರು. ನಾನು ಕೂಡ ಇದನ್ನೇ ಬಯಸುತ್ತಿದ್ದೆ. ಅತ್ತಿಗೆಯರು ಖುಷಿಯಾಗಿದ್ದರು. ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಮ್ಮ ತಂದೆಯಿಂದಾಗಿ ನಾವು ಮನೆಯಲ್ಲಿ ಪಾರ್ಟಿ ಮಾಡುವಂತಿರಲಿಲ್ಲ. ನನ್ನ ಅತ್ತಿಗೆಯರು ಶ್ರೀಮಂತ ಕುಟುಂಬದವರಾಗಿದ್ದರು. ಅವರು ತಮ್ಮ ಗೆಳತಿಯರೊಂದಿಗೆ ಪಾರ್ಟಿ ಮಾಡಲು ಬಯಸುತ್ತಿದ್ದರು. ಅಮ್ಮ ಅಪ್ಪನ ವಿರೋಧದ ನಡುವೆಯೂ ಆಗಾಗ ಪಾರ್ಟಿ ಮಾಡುವುದು, ಗೆಳತಿಯರೊಂದಿಗೆ ಸಮಯ ಕಳೆಯುವುದನ್ನು ಬಿಡುತ್ತಿರಲಿಲ್ಲ. ಅಪ್ಪನ ನಿಧನದ ನಂತರ ಎಲ್ಲರೂ ನೆಮ್ಮದಿಯ ಉಸಿರು ಬಿಟ್ಟಿದ್ದರು. ಈಗ ಆನಂದಣ್ಣ ಸಹ ಅತ್ತಿಗೆ ಹೇಳಿದಂತೆ ಕೇಳುತ್ತಿದ್ದರು. ಈಗ ನಮ್ಮ ಮನೆಯಲ್ಲಿ 2-3 ದಿನಕ್ಕೊಮ್ಮೆ ಪಾರ್ಟಿ ನಡೆಯುತ್ತಿತ್ತು. ಅಣ್ಣಂದಿರು ಅವರವರ ಸ್ನೇಹಿತರನ್ನು ಕರೆದು ಪಾರ್ಟಿ ಮಾಡುತ್ತಿದ್ದರು. ಅಮ್ಮ ಅತ್ತಿಗೆಯರ ಫ್ರೆಂಡ್ಸ್ ಡಿನ್ನರ್ಗೆ ಬರುತ್ತಿದ್ದರು. ನಾನು ನನ್ನ ಫ್ರೆಂಡ್ಸ್ ಕರೆದು ಪಾರ್ಟಿ ಮಾಡಿ ರಾತ್ರಿ ಪೂರ್ತಿ ಎಂಜಾಯ್ ಮಾಡುತ್ತಿದ್ದೆವು. ಅಪ್ಪಾಜಿ ಹೋದ ಮೇಲೆ ನಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು.
ಅಣ್ಣಂದಿರು ಅಪ್ಪನ ವ್ಯವಹಾರವನ್ನು ಅವರಿಬ್ಬರೇ ಹಂಚಿಕೊಂಡಿದ್ದರು. ನನಗೆ ಇದರಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಹೀಗಾಗಿ ನಾನು ನನ್ನ ಅಣ್ಣಂದಿರಿಗೆ ಇರುವ ಹಕ್ಕು ನನಗೂ ಇದೆ ಎನ್ನುವುದು ಅರ್ಥ ಮಾಡಿಕೊಳ್ಳಲು ಹೋಗಲಿಲ್ಲ. ನಾನು ನನ್ನ ಲಾಭವನ್ನು ನೋಡುತ್ತಿದ್ದೆ. ಅಪ್ಪ ಸಂಪಾದನೆ ಮಾಡಿದ ಹಣವನ್ನು ಖರ್ಚು ಮಾಡುತ್ತಿದ್ದೆ. ಅಪ್ಪನ ವ್ಯವಹಾರವನ್ನು ಅಣ್ಣಂದಿರು ನೋಡಿಕೊಳ್ಳುತ್ತಿದ್ದರು. ಆದರೆ ನಾನು ಈಗ ಕೇಳಲ್ಪಟ್ಟ ಹಾಗೆ ಅಪ್ಪನ ವ್ಯವಹಾರದಲ್ಲಿ ತುಂಬ ಲಾಸ್ ಆಗುತ್ತಿತ್ತು. ನಮ್ಮ ಮನೆ ಪರಿಸ್ಥಿತಿ ಪುನಃ ಹದಗೆಡಲು ಶುರುವಾಯಿತು. ಅಮ್ಮ ಇಬ್ಬರು ಅಣ್ಣಂದಿರಿಗೆ ಮನೆಯ ಖರ್ಚನ್ನು ನೋಡಿಕೊಳ್ಳಲು ತಿಳಿಸಿದರು. ಅಣ್ಣಂದಿರ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಹೀಗಾಗಿ ಅತ್ತಿಗೆಯರ ಮನಸ್ಥಿತಿ ಹಾಳಾಗಿತ್ತು. ನಾವೆಲ್ಲರೂ ಮನಸ್ಸಿಗೆ ಬಂದಂತೆ ಖರ್ಚು ಮಾಡಿ ಬದುಕುತ್ತಿದ್ದ ಜನರು. ಈಗ ಕಡಿಮೆ ಹಣದಲ್ಲಿ ಹೇಗೆ ಜೀವನ ಮಾಡುವುದು? ಇದರಿಂದ ನಮ್ಮ ಮನೆಯಲ್ಲಿ ಎಲ್ಲರ ನಡುವೆ ಜಗಳವಾಗುತ್ತಿತ್ತು. ಕೆಲವೊಮ್ಮೆ ಅಣ್ಣ ಅಮ್ಮನ ನಡುವೆ ಜಗಳವಾದರೆ ಕೆಲವೊಮ್ಮೆ ಅತ್ತಿಗೆ ಅಮ್ಮನ ನಡುವೆ ಜಗಳವಾಗುತ್ತಿತ್ತು. ಅಣ್ಣ ಅತ್ತಿಗೆಯರ ನಡುವೆ ಜಗಳ ನಡೆಯುತ್ತಿತ್ತು. ಕೆಲ ದಿನಗಳ ನಂತರ ಮನೆಯಲ್ಲಿ ಎಲ್ಲರ ನಡವಳಿಕೆ ಬದಲಾಯಿತು. ಅಮ್ಮನ ಬಳಿ ಇದ್ದ ಹಣ ನನ್ನ ಇಬ್ಬರು ಅಣ್ಣಂದಿರು ತಮ್ಮ ಕೈವಶ ಮಾಡಿಕೊಂಡರು ಹಾಗೂ ಮನೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡರು. ಅದರಲ್ಲಿ ನನಗೂ ಅಮ್ಮನಿಗೂ ಯಾವುದೇ ಪಾಲಿರಲಿಲ್ಲ. ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ ಅಣ್ಣಂದಿರೇ ನನ್ನ ಕಣ್ಣು ತಪ್ಪಿಸಿ ಇದನ್ನೆಲ್ಲ ಮಾಡಿದ್ದರು. ಒಂದು ಕ್ಷಣದಲ್ಲಿ ನಾವು ಎಲ್ಲವನ್ನೂ ಕಳೆದುಕೊಂಡೆವು. ಅಪ್ಪಾಜಿ ಇಹಲೋಕ ತ್ಯಜಿಸಿದ ಮೇಲೆ ನನ್ನ ಜೊತೆ ಎಲ್ಲರ ನಡವಳಿಕೆ ಬದಲಾಯಿತು. ಮೊದಲಿಗೆ ನನ್ನ ಫ್ರೆಂಡ್ಸ್ ನನ್ನ ಕೈ ಬಿಟ್ಟರು. ಯಾವ ಸ್ನೇಹಿತರಿಗೋಸ್ಕರ ನಾನು ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ದೇನೋ ಅವರು ನನ್ನ ಕೆಟ್ಟ ಸಮಯದಲ್ಲಿ ನನ್ನಿಂದ ದೂರವಾದರು. ನನ್ನ ದೊಡ್ಡ ಅಣ್ಣ ನನ್ನನ್ನು ಹೆಸರಿಡಿದು ಕರೆಯುವ ಬದಲು ಮಗ ಎಂದು ಕರೆಯುತ್ತಿದ್ದರು. ನನ್ನ ಎಲ್ಲ ದುರ್ನಡತೆಯನ್ನು ಸಹಿಸಿಕೊಳ್ಳುತ್ತಿದ್ದರು. ಆದರೆ ಈಗ ನಾನು ಸ್ವಲ್ಪ ಜೋರಾಗಿ ಮಾತನಾಡಿದರೂ ನನ್ನನ್ನು ಬೈಯುತ್ತಿದ್ದರು. ಈಗ ನಾನು ಅವರಿಗೆ ಏನೂ ಆಗಿರಲಿಲ್ಲ. ಆನಂದಣ್ಣ ಮೊದಲು ನನಗೆ ಒಳ್ಳೆಯ ಪಾಠವನ್ನು ಹೇಳಿಕೊಡುತ್ತಿದ್ದ. ಈಗ ನನಗೆ ಎಷ್ಟೇ ಕೆಟ್ಟದಾದರೂ ಅವನಿಗೆ ಇದರ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಅವನು ನನ್ನ ಕಡೆಗೆ ತಿರುಗಿಯೂ ನೋಡುತ್ತಿರಲಿಲ್ಲ. ಈಗ ನನ್ನ ಅವಶ್ಯಕತೆಯನ್ನು ಯಾರೂ ಕೇಳಲಿಲ್ಲ. ನನ್ನ ಇಬ್ಬರು ಚಿಕ್ಕಪ್ಪಂದಿರು ಕಷ್ಟದ ಸಮಯದಲ್ಲಿ ಆಗಲಿಲ್ಲ. ನಾನು ಈಗ ಬಡ ತಂದೆ ತಾಯಿಗಳ ಮಗನಾಗಿದ್ದೆ. ನನ್ನನ್ನು ನಾನು ತುಂಬ ಸ್ಪೆಷಲ್ ಎಂದು ತಿಳಿದುಕೊಂಡಿದ್ದೆ. ಆದರೆ ಸ್ಪೆಷಲ್ ಆಗಿರುವುದು ನಾನಲ್ಲ, ನನ್ನ ತಂದೆಯ ಹಣ ಎನ್ನುವುದು ನನಗೆ ಈಗ ಗೊತ್ತಾಯಿತು. ಪ್ರೀತಿಯ ಮಗ ನಾನಲ್ಲ, ನನ್ನ ಸ್ಟೇಟಸ್ ನನ್ನ ತಂದೆಯ ಹಣದಿಂದ ಬಂದಿರುವುದು ಎಂದು ನನಗೆ ಗೊತ್ತಾಗುತ್ತಿದೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು. ಈಗ ನನ್ನ ಬಳಿ ಯಾವುದೇ ಪ್ರೀತಿ, ಯಾವುದೇ ಸ್ಟೇಟಸ್, ಯಾವುದೇ ಅಹಂಕಾರವೂ ಇರಲಿಲ್ಲ. ನಾನು ಒಂದೇ ಕ್ಷಣದಲ್ಲಿ ಆಕಾಶದಿಂದ ಭೂಮಿಗೆ ಬಂದಿದ್ದೆ. ಅಮ್ಮ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದರು. ಬಂಧುಗಳು ಎಲ್ಲ ಸಂಬಂಧವನ್ನು ಕಳೆದುಕೊಂಡಿದ್ದರು. ಅಣ್ಣಂದಿರು ನಮ್ಮಿಬ್ಬರನ್ನು ಮನೆ ಬಿಟ್ಟು ಹೋಗಲು ತಿಳಿಸಿದರು. ಈ ಮನೆ ನನ್ನ ಅಪ್ಪನದಾಗಿದ್ದರೂ ಅವರಿಬ್ಬರು ಅದನ್ನು ತಮ್ಮ ವಶಕ್ಕೆ ಮಾಡಿಕೊಂಡಿದ್ದರು. ಈಗ ನಮ್ಮ ಬಳಿ ಏನೂ ಇರಲಿಲ್ಲ. ಅಣ್ಣಂದಿರು ಅಮ್ಮನನ್ನು ಬಿಟ್ಟು ಬಿಟ್ಟಿದ್ದರು. ಅವರಿಗೆ ಅಮ್ಮನ ಮೇಲೆ ಯಾವ ಪ್ರೀತಿಯೂ ಉಳಿದಿರಲಿಲ್ಲ. ಈಗ ನಮಗೆ ಆ ಮನೆಯನ್ನು ಬಿಟ್ಟು ಹೋಗದ ವಿನಃ ಬೇರೆ ದಾರಿ ಇರಲಿಲ್ಲ. ಈಗ ಎಲ್ಲ ಪ್ರೀತಿ ಕೊನೆಗೊಂಡಿತು. ನಾನು ಅಣ್ಣಂದಿರನ್ನು ತುಂಬ ನಂಬಿದ್ದೆ. ಅವರು ಹೇಳುತ್ತಿದ್ದರು, ನೀನು ತುಂಬ ಆರಾಮಾಗಿ ಸುಖದಿಂದ ಜೀವನ ನಡೆಸಿಕೊಂಡು ಬಂದಿರುವೆ. ಈಗ ನೀನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ತಿನ್ನು. ನನ್ನ ಅಕೌಂಟ್ನಲ್ಲಿ ಯಾವುದೇ ಹಣ ಇರಲಿಲ್ಲ. ನೀನು ಏನಾದರೂ ಕೆಲಸ ಮಾಡುವುದಾದರೆ ಆಗ ಈ ಮನೆಯಲ್ಲಿ ಇರಬಹುದು. ಆದರೆ ನನಗೆ ಯಾವುದೇ ಕೆಲಸಗಳು ಬರುತ್ತಿರಲಿಲ್ಲ. ನಾನು ಚೆನ್ನಾಗಿ ಓದಿದ್ದರೆ ಈಗ ನನಗೆ ಕೆಲಸ ಸಿಗುತ್ತಿತ್ತು. ನೀನು ಈ ಮನೆಯಲ್ಲಿ ಇರಬೇಕೆಂದರೆ ಹಣ ಕೊಡಲೇಬೇಕು. ಆದರೆ ನನ್ನ ಬಳಿ ಯಾವುದೇ ಹಣ ಇರಲಿಲ್ಲ. ಅವರು ನಮ್ಮ ಸಾಮಾನುಗಳನ್ನು ಹೊರಗೆ ಎಸೆದು ನಮ್ಮನ್ನು ಮನೆಯಿಂದ ಹೊರಹಾಕಿದರು. ಕಷ್ಟದ ಸಮಯದಲ್ಲಿ ಎಲ್ಲರೂ ಅವರವರ ಬುದ್ಧಿ ತೋರಿಸಿದರು. ನಾವು ಮನೆಯಿಂದ ಹೊರಬಂದ ಮೇಲೆ ಎಲ್ಲಿಗೆ ಹೋಗುವುದು ಎಂದು ಯೋಚಿಸಿದೆವು. ಆಗ ಅಮ್ಮನಿಗೆ ಅವರ ತವರು ಮನೆಯ ನೆನಪಾಯಿತು. ಅಲ್ಲಿ ಅಜ್ಜ ಅಜ್ಜಿ ಇರುತ್ತಿದ್ದರು. ಅಮ್ಮ ಅವರ ಅಪ್ಪ ಅಮ್ಮಂದಿರ ಒಬ್ಬರೇ ಮಗಳಾಗಿದ್ದರು. ಅಜ್ಜ ಅಜ್ಜಿ ಮರಣ ಹೊಂದಿದ ಮೇಲೆ ಆ ಮನೆಗೆ ಬೀಗ ಹಾಕಲಾಗಿತ್ತು. ಆ ಮನೆಯ ಬೀಗದ ಕೈ ಅಮ್ಮನ ಬಳಿ ಇತ್ತು. ಆ ಮನೆ ಧೂಳಿನಿಂದ ತುಂಬಿತ್ತು. ನನಗೆ ಅಲ್ಲಿಗೆ ಹೋಗುತ್ತಿದ್ದಂತೆ ಈ ಮನೆಯಲ್ಲಿ ಹೇಗೆ ಇರುವುದು ಎನ್ನುವ ಯೋಚನೆ ಶುರುವಾಗಿತ್ತು. ಮನೆ ಗಟ್ಟಿಮುಟ್ಟಾಗಿತ್ತು. ಆದರೆ ತುಂಬ ಹಳೆಯ ಮನೆ. ಅದರಲ್ಲಿ ಒಂದು ಚಿಕ್ಕ ಕೋಣೆ, ಒಂದು ಹಾಲ್ ಇತ್ತು. ಇಲ್ಲಿ ಅಮ್ಮನ ಬಾಲ್ಯ ಜೀವನ ಕಳೆದಿತ್ತು. ಆ ಮನೆಯ ಬಾಗಿಲು ಎಲ್ಲ ರೀತಿಯಿಂದ ಹಾಳಾಗಿತ್ತು. ಮನೆ ಪೂರ್ತಿ ಧೂಳಿನಿಂದ ತುಂಬಿತ್ತು. ಅಜ್ಜ ಅಜ್ಜಿ ತೀರಿ ಹೋದ ಮೇಲೆ ಈ ಮನೆಯ ಪರಿಸ್ಥಿತಿ ಹೀಗಾಗಿತ್ತು. ಅಪ್ಪ ಅಮ್ಮನ ಅದೃಷ್ಟ ಬದಲಾದ ಮೇಲೆ ಈ ಕಡೆ ತಿರುಗಿಯೂ ನೋಡಿರಲಿಲ್ಲ. ಅಂತಹ ಒಳ್ಳೆಯ ಮನೆ ಇರುವಾಗ ಅವರಾದರೂ ಏಕೆ ಈ ಪಾಳು ಬಿದ್ದ ಮನೆಗೆ ಬರುತ್ತಾರೆ? ಆದರೆ ಈಗ ಕಷ್ಟದ ಸಮಯದಲ್ಲಿ ಈ ಮನೆ ನೆನಪಿಗೆ ಬಂದಿತ್ತು. ಮನೆಯಲ್ಲಿ ನೌಕರರು ಇರುವ ಕಾರಣದಿಂದ ಅಮ್ಮ ಮನೆ ಕೆಲಸವನ್ನು ಮಾಡುತ್ತಿರಲಿಲ್ಲ. ಆದರೆ ಈಗ ಈ ಮನೆ ಸ್ವಚ್ಛ ಮಾಡಬೇಕಿತ್ತು. ಅವರು ಪಕ್ಕದ ಮನೆಯವರ ಸಹಾಯ ಪಡೆದು ಮನೆಯನ್ನು ಸ್ವಚ್ಛ ಮಾಡಿದರು. ನನ್ನ ಬಳಿ ದುಬಾರಿ ಬೆಲೆ ಬಾಳುವ ಮೊಬೈಲ್ ಇತ್ತು. ಅದನ್ನು ಮಾರಿ ಮನೆಗೆ ರೇಷನ್ ತಂದೆ. ಪಕ್ಕದ ಮನೆಯ ಹೆಂಗಸು ಕೆಲವು ದಿನಗಳು ನಮ್ಮ ಮನೆಗೆ ಬಂದು ಕೆಲಸ ಮಾಡುತ್ತಿದ್ದರು. ಅಮ್ಮ ತಮ್ಮ ಬಳಿ ಇರುವ ಹಣವನ್ನು ಅವರಿಗೆ ಕೊಡುತ್ತಿದ್ದರು. ಈಗ ಅಮ್ಮನ ಬಳಿ ಇರುವ ಹಣ ಖರ್ಚಾಗಿರುವುದರಿಂದ ಅಮ್ಮ ಅವರನ್ನು ಕೆಲಸಕ್ಕೆ ಬರುವುದು ಬೇಡ ಎಂದಿದ್ದರು. ಈಗ ಮನೆ ಕೆಲಸವನ್ನು ಅಮ್ಮ ತಾವೇ ಮಾಡುತ್ತಿದ್ದರು. ಇಷ್ಟು ಕಷ್ಟದಿಂದ ಜೀವನ ಮಾಡಬೇಕಾಗುತ್ತದೆ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ನನಗೆ ಬೇಳೆ ತಿನ್ನುವುದೆಂದರೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಈಗ ಬೇಳೆ ಸಿಗುವುದು ಕೂಡ ಕಷ್ಟವಾಗಿತ್ತು.
ಜೀವನದ ಎಲ್ಲ ಸುಖ ಕೊನೆಗೊಂಡಿತು. ನಾನು ಅಪ್ಪನ ದುಡ್ಡಿನಿಂದ ತುಂಬ ಸೊಕ್ಕಿನ ಮನುಷ್ಯನಾಗಿದ್ದೆ. ಈಗ ನನ್ನ ಬುದ್ಧಿ ಸೀಮಿತದಲ್ಲೇ ಇರಲಿಲ್ಲ. ನಾನು ಹೆಚ್ಚು ಮನೆಯಿಂದ ಹೊರಗೆ ಉಳಿಯುತ್ತಿದ್ದೆ ಮತ್ತು ಕೆಲಸವನ್ನು ಹುಡುಕುತ್ತಿದ್ದೆ. ಹೀಗಾಗಿ ನನಗೆ ಅಮ್ಮನ ಬಗ್ಗೆ ಏನೂ ಗೊತ್ತಾಗುತ್ತಿರಲಿಲ್ಲ. ನಾನು ದಿನಪೂರ್ತಿ ಅಲೆದು ಸುಸ್ತಾಗಿ ರಾತ್ರಿ ಮನೆಗೆ ಬಂದರೆ ಅಮ್ಮ ಮನೆಯಲ್ಲಿ ಇರುತ್ತಿರಲಿಲ್ಲ. ಅಮ್ಮ ಎಷ್ಟೊತ್ತಿಗೆ ಬರುತ್ತಾರೆ ಹೋಗುತ್ತಾರೆ ಎನ್ನುವುದು ನನಗೆ ತಿಳಿದಿರಲಿಲ್ಲ. ಈಗ 2 ದಿನದಿಂದ ಅಮ್ಮ ಮನೆಗೆ ಬಂದಿರಲಿಲ್ಲ. ನನಗೆ ಗಾಬರಿಯಾಗಿತ್ತು. ಅವರು ಎಲ್ಲಿಗೆ ಹೋದರು ಎಂದು ನಾನು ಊಹಿಸಿದ್ದೆ. ಅವರು ಅವರ ಗೆಳತಿಯ ಮನೆಗೆ ಹೋಗಿರಬಹುದು ಎಂದು. 1 ವಾರದ ನಂತರ ಅಮ್ಮ ಮನೆಗೆ ಬಂದರು. ಆದರೆ ಬರುವಾಗ ಒಬ್ಬರೇ ಬರಲಿಲ್ಲ. ನನ್ನ ವಯಸ್ಸಿನ ಒಬ್ಬ ಹುಡುಗನ ಜೊತೆ ಬಂದರು. ಅವನು ನೋಡಲು ಸುಸಂಸ್ಕೃತ ಹುಡುಗನಂತೆ ಕಾಣುತ್ತಿದ್ದ. ಆದರೆ ಈ ಹುಡುಗ ಯಾರು? ನಾನು ಅಮ್ಮನ ಕಡೆ ನೋಡಿ ಇದೇ ಪ್ರಶ್ನೆಯನ್ನು ಕೇಳಬೇಕೆಂದುಕೊಂಡೆ. ಆದರೆ ಅಮ್ಮ ಹೇಳಿದರು, ಇವನನ್ನು ನಾನು ಮದುವೆ ಮಾಡಿಕೊಂಡಿದ್ದೇನೆ. ಅಮ್ಮನ ಮಾತು ಕೇಳಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ಈ ಮಾತನ್ನು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಇದು ಸತ್ಯವಾಗಿತ್ತು. ನನ್ನ ಜೊತೆ ನಿಂತಿರುವ ಈ ಹುಡುಗ ನನ್ನ ಗಂಡ ಎಂದು ಹೇಳಿದರು. ಆ ಹುಡುಗ ನನ್ನ ವಯಸ್ಸಿನ ಹುಡುಗನಾಗಿದ್ದ ಮತ್ತು ಅಮ್ಮನಿಗೆ 55 ವರ್ಷವಾಗಿತ್ತು. ಅಮ್ಮ ಈ ವಯಸ್ಸಿನಲ್ಲಿ ತಮ್ಮ ಮಗನ ವಯಸ್ಸಿನ ಹುಡುಗನನ್ನು ಹೇಗೆ ಮದುವೆ ಮಾಡಿಕೊಂಡರು ಎಂದು ಅರ್ಥವಾಗಲಿಲ್ಲ. ಆದರೆ ಅಮ್ಮ ಈ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡಿದ್ದರು. ನಾನು ಈ ವಿಷಯವಾಗಿ ತುಂಬ ಗಲಾಟೆ ಮಾಡಿದ್ದೆ. ಆದರೆ ಅಮ್ಮ ಮೊದಲು ನನ್ನ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು. ಈಗ ಯಾವುದೇ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಇಷ್ಟು ಚಿಕ್ಕ ಮನೆಯಲ್ಲಿ 3 ಹೇಗೆ ಅಡ್ಜಸ್ಟ್ ಮಾಡಿಕೊಳ್ಳುವುದು? ನನಗೆ ಆ ಮನೆಯಲ್ಲಿ ಉಸಿರು ಕಟ್ಟಿದಂತೆ ಆಗುತ್ತಿತ್ತು. ಆದರೆ ಅಲ್ಲಿರುವುದು ಅನಿವಾರ್ಯವಾಗಿತ್ತು. ಬೇರೆ ದಾರಿಯೇ ಇರಲಿಲ್ಲ. ಅಮ್ಮನ 2ನೇ ಗಂಡನ ಹೆಸರು ಚಂದನ್. ಅವನು ತುಂಬ ಗಟ್ಟಿಮುಟ್ಟಾಗಿದ್ದು ಶ್ರಮಜೀವಿಯಾಗಿದ್ದನು. ಅಮ್ಮ ಹೇಳುತ್ತಿದ್ದರು, ನೀನು ಯಾವ ಕೆಲಸವನ್ನು ಮಾಡುವುದಿಲ್ಲ. ಆದರೆ ಇವನು ಕಷ್ಟಪಟ್ಟು ದುಡಿಯುತ್ತಾನೆ ಮತ್ತು ಒಳ್ಳೆಯ ಸಂಪಾದನೆಯನ್ನು ಮಾಡುತ್ತಾನೆ. ಹೀಗಾಗಿ ನಾನು ಇವನನ್ನು ಮದುವೆ ಮಾಡಿಕೊಂಡಿದ್ದೇನೆ. ಇವನು ದುಡಿದ ಹಣವನ್ನು ನನಗೆ ತಂದು ಕೊಡುತ್ತಾನೆ. ಇದರಿಂದ ನಾವು ನಮ್ಮ ಜೀವನ ಮಾಡುತ್ತೇವೆ. ಈಗ ಅವನು ಬೆಳಿಗ್ಗೆ ಎದ್ದು ದುಡಿಯಲು ಹೋಗುತ್ತಿದ್ದನು ಮತ್ತು ರಾತ್ರಿ ಬರುವಾಗ ತುಂಬ ಹಣ ತೆಗೆದುಕೊಂಡು ಬಂದು ಅಮ್ಮನಿಗೆ ಕೊಡುತ್ತಿದ್ದನು. ಚಂದನ್ ಕೆಲಸ ಮಾಡುತ್ತಿದ್ದರಿಂದ ನನಗೆ ನನ್ನ ಟೆನ್ಷನ್ ಕಡಿಮೆಯಾಯಿತು. ಅವನು ದುಡಿಯುವ ಹಣದಿಂದ ನಮ್ಮ ಜೀವನ ಸಾಗುತ್ತಿತ್ತು. ಮೊದಲು ನನಗೆ ಅವನ ಬಗ್ಗೆ ಕೋಪ ಬರುತ್ತಿತ್ತು. ಆದರೆ ಈಗ ಅವನು ಬಂದಿರುವುದರಿಂದ ನನಗೆ ಲಾಭವಾಗಿತ್ತು. ಅವನು ತುಂಬ ಸರಳ ವ್ಯಕ್ತಿಯಾಗಿದ್ದನು. ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡುತ್ತಿದ್ದ. ನನಗೆ ಈಗ ಯಾವ ಕೆಲಸ ಮಾಡುವ ಅವಶ್ಯಕತೆ ಇರಲಿಲ್ಲ. ಚಂದನ್ ಹೇಳುತ್ತಿದ್ದನು, ಅಮ್ಮನ ಕತೆ ಕೇಳಿದರಿಂದ ಇಂಪ್ರೆಸ್ ಆಗಿ ಅವನು ಅವರನ್ನು ಮದುವೆ ಮಾಡಿಕೊಂಡಿದ್ದನು ಮತ್ತು ಅಮ್ಮನ ಜೊತೆ ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವುದಾಗಿ ತಿಳಿಸಿದನು. ನನಗೆ ಆಶ್ಚರ್ಯವಾಗಿತ್ತು. ಇಂದಿನ ಕಾಲದಲ್ಲಿ ವಯಸ್ಸಾದ ಹೆಂಗಸರನ್ನು ನೋಡಿಕೊಳ್ಳುವ ಯುವಕರು ಇರುತ್ತಾರೆಯೇ, ಅದು ಮದುವೆ ಮಾಡಿಕೊಂಡು ಎಂದು ಅವನನ್ನು ನೋಡಿದರೆ ಒಮ್ಮೊಮ್ಮೆ ನನಗೆ ಅವನ ಮೇಲೆ ಕನಿಕರ ಬರುತ್ತಿತ್ತು. ಹೀಗಾಗಿ ನಾನು ಅವನಿಗೆ ಈಗ ಏನು ಹೇಳುತ್ತಿರಲಿಲ್ಲ. ಚಂದನ್ ಬಂದ ಮೇಲೆ ನಮ್ಮ ಮನೆಯಲ್ಲಿ ಒಳ್ಳೆಯ ಊಟ ಸಿಗುತ್ತಿತ್ತು. ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡು ಬರುತ್ತಿದ್ದ. ಅಮ್ಮ ನನಗೂ ಹಣ ಕೊಡುತ್ತಿದ್ದರು ಮತ್ತು ತಾವು ಇಟ್ಟುಕೊಳ್ಳುತ್ತಿದ್ದರು. ಪ್ರತಿದಿನ ಮನೆಗೆ ಏನಾದರೂ ಒಂದು ಸಾಮಾನು ತೆಗೆದುಕೊಂಡು ಬರುತ್ತಿದ್ದ ಮತ್ತು ನನಗೂ ನನ್ನ ಇಷ್ಟದ ವಸ್ತುವನ್ನು ತಂದು ಕೊಡುತ್ತಿದ್ದ. ಬಡತನದ ಜೀವನ ಬೇಡ ಅನಿಸುತ್ತಿತ್ತು. ಆದರೆ ಈಗ ಚಂದನ್ ಬಂದ ಮೇಲೆ ಎಲ್ಲವೂ ಸರಿ ಹೋಗಿತ್ತು. ನಾನು ಕೇಳಲ್ಪಟ್ಟಿದ್ದೆ, ಸುನಂದ ಈಗ ಮನೆಗೆ ವಾಪಸ್ ಬಂದಿದ್ದಾಳೆ ಎಂದು. ಸುನಂದ ನನ್ನ ಬಾಲ್ಯದ ಗೆಳತಿಯಾಗಿದ್ದಳು. ಅವಳು ನನ್ನ ಅಪ್ಪನ ಫ್ರೆಂಡ್ ಮಗಳಾಗಿದ್ದಳು ಮತ್ತು ನನ್ನ ಮೊದಲ ಪ್ರೇಮಿಯಾಗಿದ್ದಳು. ನಾನು ಅವಳನ್ನು ಚಿಕ್ಕಂದಿನಿಂದಲೇ ಇಷ್ಟಪಡುತ್ತಿದ್ದೆ. ಅವಳು ಕೆಲವು ವರ್ಷಗಳವರೆಗೆ ಓದಲು ಅಮೆರಿಕಾಗೆ ಹೋಗಿದ್ದಳು. ನಾನು ತುಂಬ ಮಾಡರ್ನ್ ಹುಡುಗನಾಗಿದ್ದೆ. ಆದರೆ ಪ್ರೀತಿಯ ವಿಷಯದಲ್ಲಿ ನಾನು ಒಬ್ಬಳೇ ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ. ಸುನಂದ ನನ್ನ ಬಾಲ್ಯದ ಗೆಳತಿಯಾಗಿದ್ದಳು ಮತ್ತು ಅವರ ತಂದೆ ನಮ್ಮ ತಂದೆ ಬಾಲ್ಯದ ಗೆಳೆಯರಾಗಿದ್ದರು. ಚಿಕ್ಕಂದಿನಲ್ಲಿ ಅವಳು ನಮ್ಮ ಮನೆಗೆ ಆಗಾಗ ಬರುತ್ತಿದ್ದಳು. ಹೀಗಾಗಿ ನಮ್ಮಿಬ್ಬರ ಭೇಟಿಯಾಗುತ್ತಿತ್ತು. ಅವರದು ಬಡ ಕುಟುಂಬವಾಗಿತ್ತು. ಆದರೂ ಅವರ ತಂದೆ ತುಂಬ ಕಷ್ಟಪಟ್ಟು ಅವಳನ್ನು ಓದಲು ಅಮೆರಿಕ ಕಳುಹಿಸಿದರು. ನನಗೆ ಬಡವರನ್ನು ಕಂಡರೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಸುನಂದ ನನ್ನನ್ನು ಆಕರ್ಷಿಸುತ್ತಿದ್ದಳು. ನಾನು ದೊಡ್ಡವನಾದ ಮೇಲೆ ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಗೊತ್ತಾಗಿತ್ತು. ಅವಳು ತುಂಬ ಇಂಟೆಲಿಜೆಂಟ್ ಹುಡುಗಿಯಾಗಿದ್ದಳು. ಅವಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಳು. ಏನಾದರೂ ಸಾಧನೆ ಮಾಡಬೇಕೆಂದುಕೊಂಡಿದ್ದಳು. ಹೀಗಾಗಿ ಅವಳು ಅವರ ತಂದೆ ಜೊತೆ ಹಠ ಮಾಡಿದಳು, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕ ಹೋಗುತ್ತೇನೆ ಎಂದು. ಅವರ ತಂದೆ ತುಂಬ ಪರಿಶ್ರಮಪಟ್ಟು ಅವಳನ್ನು ಅಮೆರಿಕ ಕಳುಹಿಸಿದ್ದರು. ಅಲ್ಲಿ ಅವಳು ನೌಕರಿ ಮಾಡುತ್ತಾ ವಿದ್ಯಾಭ್ಯಾಸ ಮುಂದುವರಿಸಿದಳು. ಏಕೆಂದರೆ ಅವರ ತಂದೆಗೆ ಅವಳ ಓದಿನ ಖರ್ಚು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವಳಿಗೆ ಅವಳ ಕನಸನ್ನು ನನಸಾಗಿಸಿಕೊಳ್ಳಲು ಹಣದ ಸಹಾಯ ಮಾಡಿದ್ದೆ. ಇದರಿಂದ ಅವಳಿಗೆ ತುಂಬ ಸಹಾಯ ಆಗಿತ್ತು. ಅವಳು ನನಗೆ ಪದೇ ಪದೇ ಧನ್ಯವಾದ ಹೇಳುತ್ತಿದ್ದಳು. ಆದರೆ ನಾನು ಅವಳಿಂದ ಪ್ರೀತಿಯನ್ನು ಬಯಸುತ್ತಿದ್ದೆ. ಅದು ಅವಳಿಗೂ ಗೊತ್ತಿತ್ತು. ಹೀಗಾಗಿ ನಾನು ಒಂದು ದಿನ ಪ್ರಪೋಸ್ ಮಾಡಿದ್ದೆ. ಅವಳು ಅದನ್ನು ಒಪ್ಪಿಕೊಂಡಿದ್ದಳು. ಆ ದಿನ ನಾನು ತುಂಬ ಸಂತೋಷಗೊಂಡಿದ್ದೆ. ಆದರೆ ಅವಳು ಇನ್ನೂ ಓದಬೇಕೆಂದುಕೊಂಡಿದ್ದಳು. ಹೀಗಾಗಿ ನಾನು ಅವಳ ಮುಂದಿನ ಓದಿಗಾಗಿ 80 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೆ. ಅವಳಿಗೆ ಒಂದು ಒಳ್ಳೆಯ ಫ್ಯೂಚರ್ ಸಿಗಲಿ ಎಂದು ನಾನು ನನ್ನ ಫ್ಯೂಚರ್ ಅವಳ ಜೊತೆ ಕಳೆಯಲು ಬಯಸಿದ್ದೆ. ಆದರೆ ನಮ್ಮ ಮನೆಯ ಕೆಟ್ಟ ಪರಿಸ್ಥಿತಿಯಿಂದಾಗಿ ನಾನು ಕೆಲ ಸಮಯ
ಸಮಯ ಅವಳನ್ನು ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಅವಳು ವಾಪಸ್ ಬಂದಿರುವ ಸುದ್ದಿ ಕೇಳಿ ನನ್ನ ಖುಷಿಗೆ ಕೊನೆಯೇ ಇರಲಿಲ್ಲ. ಹಾಗೆ ನನಗೆ ಬೇಸರವೂ ಆಗಿತ್ತು. ಏಕೆಂದರೆ ಅವಳು ಬರುವ ವಿಷಯ ನನಗೆ ಹೇಳಲಿಲ್ಲ. ನನಗೆ ಸ್ವಲ್ಪ ಭಯವೂ ಇತ್ತು. ನನ್ನ ಸ್ಟೇಟಸ್ ಬದಲಾದ ಮೇಲೆ ಎಲ್ಲರೂ ನನ್ನ ಕೈ ಬಿಟ್ಟಂತೆ ಸುನಂದ ನನ್ನ ಕೈ ಬಿಡಬಹುದೆಂದು. ನನ್ನ ಈ ಭಯ ಕೊನೆಗೂ ನಿಜವಾಗಿ ಬಿಟ್ಟಿತು. ನಾನು ಎಲ್ಲ ರೀತಿಯಿಂದ ತಯಾರಾಗಿ ಅವಳನ್ನು ನೋಡಲು ಹೋಗಿದ್ದೆ. ಆಗ ನನಗೆ ಗೊತ್ತಾಗಿತ್ತು, ಸುನಂದಾಳ ಮದುವೆ ನನ್ನ ಫ್ರೆಂಡ್ ವೀರಜ್ ಜೊತೆ ಫಿಕ್ಸ್ ಆಗಿರುವುದು ಗೊತ್ತಾಯಿತು. ಎಲ್ಲರಂತೆ ಸುನಂದ ಸಹ ನನ್ನ ಕೈ ಬಿಟ್ಟಿದ್ದಳು. ಅವಳು ಒಳ್ಳೆಯ ಕೆಲಸದಲ್ಲಿ ಇದ್ದಳು. ಅವಳು ತನ್ನ ಗುರಿ ತಲುಪುವಲ್ಲಿ ಸಫಲಳಾಗಿದ್ದಳು. ಅವಳು ಚೆನ್ನಾಗಿ ಸಂಪಾದಿಸುತ್ತಿದ್ದಳು. ಹೀಗಿರುವಾಗ ನನ್ನಂಥ ಬಡ ಹುಡುಗನ ಜೊತೆ ಫ್ಯೂಚರ್ ಕಳೆಯಲು ಬಯಸಲಿಲ್ಲ. ಆದರೆ ನಾನು ಅವಳ ಫ್ಯೂಚರ್ ಚೆನ್ನಾಗಿರಲಿ ಎಂದು ಬಯಸಿದ್ದೆ. ಅವಳು ನನ್ನ ಕಣ್ಣು ತಪ್ಪಿಸಿ ಗೆಳೆಯನ ಕೈ ಹಿಡಿದಿದ್ದಳು. ನನ್ನ ಗೆಳೆಯ ಶ್ರೀಮಂತನಾಗಿದ್ದರಿಂದ ಅವಳು ಅವನನ್ನು ಮದುವೆ ಮಾಡಿಕೊಂಡಿದ್ದಳು. ವಾಸ್ತವ ನನ್ನ ಕಣ್ಣೆದುರಿಗೆ ನಿಂತಿತ್ತು. ಜನರು ಹೇಳುವಂತೆ ನಾವು ಯಾರನ್ನು ಹೆಚ್ಚು ಮೆರೆಸುತ್ತೇವೆ ಅವರು ನಮ್ಮ ತಲೆಯ ಮೇಲೆ ಹತ್ತಿ ಕುಣಿಯುತ್ತಾರೆ. ಸುನಂದ ಕೂಡ ನನ್ನ ಜೊತೆ ಹೀಗೆ ನಡೆದುಕೊಂಡಿದ್ದಳು. ಅವಳು ನನ್ನಿಂದಾಗಿ ತನ್ನ ಗುರಿಯನ್ನು ತಲುಪಿದ್ದಳು. ಇಲ್ಲದಿದ್ದರೆ ಅವಳು ಇಂದಿಗೂ ಬಡ ತಂದೆಯ ಬಡ ಮಗಳಾಗಿ ಇರುತ್ತಿದ್ದಳು. ಆ ದಿನ ನಾನು ಅವರ ಮನೆಯಿಂದ ಸುಮ್ಮನೆ ವಾಪಸ್ ಬಂದಿದ್ದೆ. ಆ ದಿನದಿಂದ ನನ್ನ ಮನಸ್ಸು ಮುರಿದು ಹೋಗಿತ್ತು. ನಾನು ನನ್ನ ಜೀವನದ ಬಗ್ಗೆ ಜಿಗುಪ್ಸೆ ಹೊಂದಿದ್ದೆ. ನನಗೆ ಇಂಥ ಜೀವನ ನರಕವಾಗಿತ್ತು. ನನ್ನ ಜೀವನದಲ್ಲಿ ಇನ್ನೂ ಒಂದು ದುರಂತ ನಡೆದಿತ್ತು. ಅಮ್ಮ ಆಕ್ಸಿಡೆಂಟ್ನಿಂದಾಗಿ ತೀರಿ ಹೋಗಿದ್ದರು. ನನಗಿದ್ದ ಒಂದೇ ಒಂದು ಆಸರೆಯೂ ಇನ್ನಿಲ್ಲವಾಗಿತ್ತು. ನಾನು ನನ್ನ 2 ಅಣ್ಣಂದಿರಿಗೆ ಮತ್ತು ಚಿಕ್ಕಪ್ಪಂದಿರಿಗೆ ಈ ವಿಷಯ ತಿಳಿಸಿದೆ. ಆದರೆ ಯಾರೂ ಅಮ್ಮನ ಅಂತ್ಯ ಸಂಸ್ಕಾರಕ್ಕೆ ಬರಲಿಲ್ಲ. ಊರಿನ ಜನರ ಸಹಾಯದಿಂದ ನಾನು ಅಮ್ಮನ ಅಂತ್ಯ ಸಂಸ್ಕಾರವನ್ನು ಮಾಡಿದೆ. ನಾನು ಅಂದುಕೊಂಡಿದ್ದೆ ಅಮ್ಮನ ನಿಧನದ ನಂತರ ಚಂದನ್ ಮನೆ ಬಿಟ್ಟು ಹೋಗುತ್ತಾನೆ ಎಂದು. ಆದರೆ ಅವನು ಬಿಟ್ಟು ಹೋಗಲಿಲ್ಲ. ಬಹುಶಃ ಅವನಿಗೆ ಬೇರೆ ಯಾರೂ ಇರಲಿಕ್ಕಿಲ್ಲ ಅಂದುಕೊಂಡೆ. ಈಗ ಅವನ ಜೊತೆ ಅಮ್ಮ ಕೂಡ ಇರಲಿಲ್ಲ. ಅವನು ಎಲ್ಲಿ ಬೇಕಾದರೂ ಹೋಗಬಹುದಿತ್ತು. ಅವನು ವಯಸ್ಸಿನ ಹುಡುಗನಾಗಿದ್ದ. ಬೇರೆ ಮದುವೆಯಾಗಿ ಜೀವನ ನಡೆಸಬಹುದಿತ್ತು. ಆದರೆ ಅವನು ಹೋಗಲಿಲ್ಲ. ಅಮ್ಮನಿಗೆ ಹೇಗೆ ಹಣ ಸಂಪಾದಿಸಿ ಕೊಡುತ್ತಿದ್ದನೋ ನನಗೂ ಹಾಗೆ ಹಣ ಸಂಪಾದಿಸಿ ಕೊಡುತ್ತಿದ್ದನು. ಅವನು ಯಾವಾಗಲೂ ಮೌನವಾಗಿರುತ್ತಿದ್ದನು. ನನಗೆ ಇನ್ನೇನು ಬೇಕು? ನನಗೆ ಕಷ್ಟಪಡುವುದು ಗೊತ್ತಿರಲಿಲ್ಲ. ಅವನನ್ನು ಕಳುಹಿಸಿ ನಾನು ನನ್ನ ಜೀವನ ಹಾಳು ಮಾಡಿಕೊಳ್ಳಲು ಬಯಸಲಿಲ್ಲ. ಅವನು ನನ್ನ ನೌಕರನಾಗಿ ಎಲ್ಲ ಕೆಲಸ ಮಾಡುತ್ತಿದ್ದ. ಅವನು ಹೊರಗಡೆ ಹೋಗಿ ಸಂಪಾದನೆಯೂ ಮಾಡುತ್ತಿದ್ದ. ಮನೆಯಲ್ಲಿ ನನ್ನ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡಿಕೊಡುತ್ತಿದ್ದ. ಹೀಗೆ ನನ್ನ ಜೀವನ ಕಳೆಯುತ್ತಿತ್ತು. ನಾನು ಸುನಂದಾಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ಒಂದು ದಿನ ನಾನು ಬೆಳಿಗ್ಗೆ ಎದ್ದಾಗ ನನ್ನ ಹಾಸಿಗೆ ಬಳಿ ಕಾಫಿ ಇರಲಿಲ್ಲ. ಚಂದನ್ ಕೆಲಸಕ್ಕೆ ಹೋಗುವ ಮೊದಲು ತನಗಾಗಿ ಕಾಫಿ ಮಾಡಿಕೊಳ್ಳುತ್ತಿದ್ದ. ಹಾಗೆ ನನಗೂ ಕಾಫಿ ಮಾಡಿ ನನ್ನ ಹಾಸಿಗೆ ಬಳಿ ಇಡುತ್ತಿದ್ದ. ನಾನು ಕೋಪದಿಂದ ಎದ್ದು ಬಂದು ಅವನಿಗಾಗಿ ಅಡುಗೆ ಮನೆಯೆಲ್ಲ ಹುಡುಕಿದೆ. ಆದರೆ ಅವನು ಅಲ್ಲಿಯೂ ಇರಲಿಲ್ಲ. ನಾನಂದುಕೊಂಡೆ ಅವನು ಕೆಲಸಕ್ಕೆ ಹೋಗಿರಬಹುದು ಎಂದು. ಅವನು ಕೆಲಸದಿಂದ ಬರುವವರೆಗೂ ಕಾಯಬೇಕಿತ್ತು. ಆದರೆ ಅವನು ಕೆಲಸದಿಂದ ಮರಳಿ ಬರಲಿಲ್ಲ. ಅವನು ಎಲ್ಲಿಗೆ ಹೋದನು ಎನ್ನುವ ಆತಂಕದಲ್ಲಿದ್ದೆ. ಆತಂಕದಲ್ಲಿ ಅವನನ್ನು ಹುಡುಕುತ್ತಿದ್ದೆ. 2 ದಿನವಾದರೂ ಅವನು ಮನೆಗೆ ಬರಲಿಲ್ಲ. ಒಂದು ದಿನ ಬಾಗಿಲು ಜೋರಾಗಿ ಶಬ್ದ ಮಾಡುತ್ತಿದ್ದರು. ನಾನು ಅಂದುಕೊಂಡೆ ಚಂದನ್ ಮನೆಗೆ ಬಂದಿರಬಹುದು ಎಂದು. ಹಾಗೆ ನಾನು ಬಾಗಿಲು ತೆರೆದು ನೋಡಿದೆ. ಎದುರಿನಲ್ಲಿ ಪೊಲೀಸರು ನಿಂತಿದ್ದರು. ಪೊಲೀಸರನ್ನು ನೋಡಿ ನನಗೆ ಗಾಬರಿಯಾಯಿತು. ಪೊಲೀಸರು ನಮ್ಮ ಮನೆಯ ಮೇಲೆ ದಾಳಿ ಮಾಡಲು ಬಂದಿದ್ದರು. ಆದರೆ ಏಕೆ ದಾಳಿ ಮಾಡುತ್ತಿದ್ದಾರೆ ಎಂದು ನನಗೆ ಸ್ವಲ್ಪ ಸಮಯದ ನಂತರ ಗೊತ್ತಾಯಿತು. ಅವರು ನನ್ನ ಕೋಣೆ ಚೆಕ್ ಮಾಡುತ್ತಿದ್ದರು. ಅವರು ನನ್ನ ಹಾಸಿಗೆಯನ್ನು ಚೆಕ್ ಮಾಡಿದಾಗ ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದೆ. ನನ್ನ ಹಾಸಿಗೆ ಕೆಳಗೆ ಮಾದಕ ವಸ್ತುಗಳು ಇದ್ದವು. ಪೊಲೀಸರು ನನ್ನ ಕೈಗೆ ಕೋಳ ಹಾಕಿದರು. ನನ್ನನ್ನು ಅಪರಾಧಿ ಎಂದು ಭಾವಿಸಲಾಯಿತು. ಆದರೆ ನನಗೆ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಪೊಲೀಸರು ನನ್ನನ್ನು ಅವರ ಜೊತೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ನನಗೆ ಅಲ್ಲಿಗೆ ಹೋದ ಮೇಲೆ ಗೊತ್ತಾಯಿತು ಅಮ್ಮನ ಗಂಡ ಅಂದರೆ ಈ ಚಂದನ್ ಡ್ರಗ್ಸ್ ವ್ಯಾಪಾರಿಯಾಗಿದ್ದನು ಎಂದು. ಅಮ್ಮ ಹಿಂದಿನಿಂದಲೂ ಈ ಕೆಲಸವನ್ನು ಮಾಡುತ್ತಿದ್ದರು. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಲು ತಮ್ಮ ಚಿಕ್ಕ ಪುಟ್ಟ ಖರ್ಚಿಗೆ ಇದರಿಂದ ಹಣ ಸಂಪಾದಿಸುತ್ತಿದ್ದರು. ಅಪ್ಪ ಅವರಿಗೆ ಹೆಚ್ಚಿನ ಹಣ ಕೊಡುತ್ತಿರಲಿಲ್ಲ. ಏಕೆಂದರೆ ಅವರು ತುಂಬ ಖರ್ಚು ಮಾಡುತ್ತಿದ್ದರು. ಹೀಗಾಗಿ ಅವರು ಈ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ದರು. ಒಮ್ಮೆ ಅಪ್ಪನಿಗೆ ಇದರ ಬಗ್ಗೆ ಸಂಶಯ ಬಂದಿತ್ತು. ಆದರೆ ಅವರು ತಮ್ಮ ವ್ಯವಹಾರದಲ್ಲಿ ಬ್ಯುಸಿಯಾಗಿದ್ದರಿಂದ ಅವರನ್ನು ಬೈದು ಸುಮ್ಮನಾಗಿಸಿದ್ದರು. ಈ ಕಾರಣದಿಂದ ಅಪ್ಪ ಅಮ್ಮನ ಮೇಲೆ ಯಾವಾಗಲೂ ಕೋಪ ಮಾಡಿಕೊಳ್ಳುತ್ತಿದ್ದರು. ಅವರನ್ನು ಅವರ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಲು ಬಿಡುತ್ತಿರಲಿಲ್ಲ. ಅವರ ಮನೆಗೆ ಹೋಗಲು ಬಿಡುತ್ತಿರಲಿಲ್ಲ. ಅಪ್ಪ ಅಂದುಕೊಂಡಿದ್ದರು ಅಮ್ಮ ಮನೆಯಲ್ಲಿ ಇದ್ದು ಮನೆಯನ್ನು ನೋಡಿಕೊಳ್ಳಲಿ ಎಂದು. ಆದರೆ ಹಾಗಾಗಿರಲಿಲ್ಲ. ಅವರು ಹುಡುಗರೊಂದಿಗೆ ಹೆಚ್ಚಾಗಿ ಬೆರೆಯುತ್ತಿದ್ದರು. ಹೀಗಾಗಿ ಅವರು ಡ್ರಗ್ಸ್ ವ್ಯಾಪಾರ ಮಾಡುವ ಹುಡುಗನನ್ನು ಅಪ್ಪನ ನಿಧನದ ನಂತರ ಮದುವೆ ಮಾಡಿಕೊಂಡಿದ್ದರು. ಚಂದನ್ ನಮ್ಮ ಮನೆಗೆ ಬಂದು ಇರಲು ಶುರು ಮಾಡಿದ್ದನು. ಈ ಮನೆಯಲ್ಲಿದ್ದು ಇಬ್ಬರು ಸೇರಿ ಈ ಕೆಲಸವನ್ನು ಮಾಡುತ್ತಿದ್ದರು. ಚಂದನ್ ಬಳಿ ಮಾದಕ ವಸ್ತುಗಳು ಇರುತ್ತಿದ್ದವು. ಅಮ್ಮನ ಹತ್ತಿರ ಕಸ್ಟಮರ್ಸ್ ಇರುತ್ತಿದ್ದರು. ಹೀಗಾಗಿ ಇಬ್ಬರು ಸೇರಿ ಈ ಕೆಲಸವನ್ನು ಮಾಡುತ್ತಿದ್ದರು. ಅಮ್ಮ ಡ್ರಗ್ಸ್ ತನ್ನ ಸ್ನೇಹಿತರಿಗೆ ಸಪ್ಲೈ ಮಾಡುತ್ತಿದ್ದರು.
ಮತ್ತು ಹುಡುಗ ಹುಡುಗಿಯರಿಗೂ ಸಪ್ಲೈ ಮಾಡುತ್ತಿದ್ದರು. ಅಮ್ಮ ಎಲ್ಲ ಹಣವನ್ನು ಚಂದನ್ನಿಂದ ಪಡೆದುಕೊಳ್ಳುತ್ತಿದ್ದರು. ಚಂದನ್ ಬಳಿ ಏನೂ ಇರುತ್ತಿರಲಿಲ್ಲ. ಹೀಗಾಗಿ ಅವನು ಅಮ್ಮನನ್ನು ಇದರಿಂದ ತೆಗೆದುಹಾಕಲು ನಿರ್ಧರಿಸಿದನು. ಏಕೆಂದರೆ ಅಮ್ಮನಿಗೆ ಪಾಲು ಕೊಡಬೇಕಾಗಿಲ್ಲ. ಅವನು ಮುಗ್ಧನಂತೆ ನಟಿಸಿ ನನ್ನ ಜೊತೆ ಇರಲು ಶುರು ಮಾಡಿದನು. ಅವನು ಪೊಲೀಸರಿಗೆ ಸುಳಿವು ಸಿಕ್ಕಿದೆ ಎಂದು ಗೊತ್ತಾಗಿ ಆರೋಪವನ್ನು ನನ್ನ ಮೇಲೆ ಬರುವಂತೆ ಮಾಡಿ ಓಡಿ ಹೋಗಿದ್ದನು. ಕಾನೂನಿನ ದೃಷ್ಟಿಯಲ್ಲಿ ಅಮ್ಮ ಮತ್ತು ಚಂದನ್ ಜೊತೆಯಲ್ಲಿ ನಾನು ಇದ್ದೆ. 7 ವರ್ಷ ಜೈಲು ಶಿಕ್ಷೆಯಾಯಿತು. ನನ್ನ ಜೀವನ ಹಾಳಾಗಿ ಹೋಯಿತು. ನಾನು ಜೈಲಿನಲ್ಲಿದ್ದಾಗ ಯಾರೂ ಕೂಡ ನನ್ನನ್ನು ನೋಡಲು ಬರಲಿಲ್ಲ. ನಾನು ನನ್ನ ಸಮಯ ಮತ್ತು ಹಣವನ್ನು ಹಾಳು ಮಾಡಿಕೊಂಡಿದ್ದೆ. ಒಂದು ವೇಳೆ ನಾನು ಖರ್ಚು ಮಾಡಿರುವ ಹಣವನ್ನು ಸರಿಯಾದ ಜಾಗದಲ್ಲಿ ಉಪಯೋಗಿಸಿಕೊಂಡಿದ್ದರೆ ಈಗ ನಾನು ಚೆನ್ನಾಗಿರಬಹುದಿತ್ತು. ನಾನು ಜೈಲುವಾಸ ಅನುಭವಿಸುವುದು ತಪ್ಪುತ್ತಿತ್ತು. ನಾನು ಜೈಲಿನಿಂದ ಬಂದ ಮೇಲೆ ತುಂಬ ಸುಧಾರಿಸಿದೆ. ಈಗ ನಾನು ತಿಳಿದುಕೊಂಡಿದ್ದೆ, ಯಾವ ವ್ಯಕ್ತಿ ಶ್ರಮ ಪಡುತ್ತಾನೆ ಅವನು ನಾಳೆ ದಿನಗಳನ್ನು ಚೆನ್ನಾಗಿ ಕಳೆಯುತ್ತಾನೆ. ಈಗ ನಾನು ಶ್ರಮಪಡಲು ಕಲಿತಿದ್ದೆ. ನನಗೆ ಇನ್ನು ಮುಂದೆ ಸಾಕಷ್ಟು ಜೀವನ ಇದೆ. ಜೀವನವನ್ನು ಮೊದಲಿನ ಹಾಗೆ ಹಾಳು ಮಾಡಿಕೊಳ್ಳುವುದಿಲ್ಲ. ನೌಕರಿ ಹುಡುಕಲು ಶುರು ಮಾಡಿದೆ. ಎಷ್ಟು ಹಣ ಸಿಗುತ್ತದೆಯೋ ಅದರಿಂದ ಜೀವನ ಸಾಗಿಸುತ್ತಿದ್ದೆ. ನೀವು ನನ್ನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿ. ನನ್ನ ಕುಟುಂಬದವರು ನಾನು ಚಿಕ್ಕವನಿದ್ದಾಗ ತುಂಬ ಪ್ರೀತಿಸಿ ನನ್ನನ್ನು ಹಾಳು ಮಾಡಿದ್ದರು. ಮಕ್ಕಳನ್ನು ತುಂಬ ಪ್ರೀತಿಸಿದರೆ ಅವರಿಗೆ ಮುಂದೆ ಜೀವನದಲ್ಲಿ ಏನು ಮಾಡುವ ಧೈರ್ಯವೂ ಇರುವುದಿಲ್ಲ. ಅವರು ತಮ್ಮ ತಂದೆ ತಾಯಿಗಳನ್ನು ಅವಲಂಬಿಸಿರುತ್ತಾರೆ. ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಮಕ್ಕಳನ್ನು ತಮ್ಮ ಕಾಲ ಮೇಲೆ ನಿಂತುಕೊಳ್ಳುವಂತೆ ಮಾಡಿ. ಅಪ್ಪ ಅಮ್ಮಂದಿರ ಸಂಪಾದನೆಯನ್ನು ನಂಬಿ ಬದುಕುವಂತೆ ಮಾಡಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ಯಾರಿಗೆ ಗೊತ್ತು, ಇಂದು ಚೆನ್ನಾಗಿದ್ದ ಸಮಯ ನಾಳೆ ಹಾಳಾಗಬಹುದು. ಕೆಟ್ಟ ಸಮಯ ಬರುವ ಮೊದಲೇ ನಾವು ತಯಾರಿ ಮಾಡಿಕೊಳ್ಳಬೇಕು. ಕೆಟ್ಟ ಸಮಯವನ್ನು ಧೈರ್ಯವಾಗಿ ಎದುರಿಸಬೇಕು. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.